ಪ್ರಿಯ ಆಸ್ತಿರೇಟಿ ವೀಕ್ಷಕರಿಗೆ ಸುವಾರ್ತಿಗೆ ಕಾರ್ಯಕ್ರಮಕ್ಕೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತ ಮಾಡ್ತಿದ್ದೇನೆ. ಪ್ರಿಯರೇ, ಕಳೆದ ಹಲವು ಸಮಯಗಳಿಂದ ಆಸ್ತಿರೇಟ್ ಟಿವಿಯಲ್ಲಿ ಸುವಾರ್ತಿಕ ಕಾರ್ಯಕ್ರಮ ನೋಡ್ತಾ ಇದ್ದೀರಿ. ಅನೇಕ ದೇವಸೇವಕರು ಈ ಕಾರ್ಯಕ್ರಮದಲ್ಲಿ ಬಂದು ತಮ್ಮ ಸೇವಾ ಜೀವಿತದ ಬಗ್ಗೆ, ಅವರು ಮಾಡುವಂಥ ಸೇವೆ ಬಗ್ಗೆ ಸವಿಸ್ತಾರವಾಗಿ ತಿಳಿಸುವಂಥದ್ದೇ ಸುವಾರ್ತಿಕ ಕಾರ್ಯಕ್ರಮವಾಗಿದೆ. ಪ್ರಿಯರೇ, ಇವತ್ತು ಕೂಡ ನಮ್ಮ ಮಧ್ಯದಲ್ಲಿ ಬೆಂಗಳೂರಿನಲ್ಲಿ ಸೇವೆ ಮಾಡುವಂಥ ಪಾಸ್ಟರ್ ಜಾನ್ ವಿ ನಮ್ಮ ಮಧ್ಯದಲ್ಲಿದ್ದಾರೆ. ಅವರನ್ನು ಆಸ್ತಿರೇಟಿ ಪರವಾಗಿ ಹಾಗೂ ವೀಕ್ಷಕರ ಪರವಾಗಿ ನಾನು ಸ್ವಾಗತ ಮಾಡ್ತಿದ್ದೇನೆ. ಫಸ್ಟ್ ನಿಮಗೆ ಸ್ವಾಗತ ಕಾರ್ಯಕ್ರಮಕ್ಕೆ. ಫಸ್ಟ್ ನಮ್ಮ ಮಧ್ಯದಲ್ಲಿ ನಮಗೆ ತುಂಬ ಸಂತೋಷವಾಗಿದೆ. ನಿಜವಾಗಿ ಈ ಸುವಾರ್ತಿಕ ಕಾರ್ಯಕ್ರಮ ಅನೇಕ ಜನರಿಗೆ ಒಂದು ಸೇವಕರ ಬಗ್ಗೆ ತಿಳಿಸುವಂಥದ್ದಾಗಿರ್ತದೆ. ಸೇವಕರಂದರೆ ಅನೇಕ ಜನರ ಮನಸ್ಸಿನಲ್ಲಿದ್ದ ಸೇವಕರಂದರೆ ಒಂದು ಸುಖ ಜೀವನ ಇದೆ ಅಂತ, ಆದರೆ ಅದರ ಹಿಂದುಗಡೆ ಇರುವಂಥ ಕಷ್ಟ, ನೋವು, ವೇದನೆ ಜನರಿಗೆ ತಿಳಿಸುವಂಥದ್ದೇ ಸುವಾರ್ತಿ ಕಾರ್ಯಕ್ರಮವಾಗಿದೆ. ಫಸ್ಟೇ ನೀವು ಬೆಂಗಳೂರಿನವರೇನಾ? ನಾವು ಬೆಂಗಳೂರಿನವರೇ. ಅಂದರೆ ನಮ್ಮ ತಂದೆ ತಾಯಿ ಬೆಂಗಳೂರಿನವರಲ್ಲ, ಅವರು ಚಿತ್ತೂರಿಂದ ಬಂದು ಬೆಂಗಳೂರಲ್ಲಿ ಹೆಬ್ಬಾಳ್ ಕೆಂಪಾಪುರ ಅನ್ನೋ ಜಾಗದಲ್ಲಿ ಬಂದು ಅವರು ಸೆಟ್ಲ್ ಆದರು. ನಮ್ಮ ತಂದೆ ಕೆಲಸ ಹುಡ್ಕೊಂಬಂದು ಒಂದು ಕೆಲಸದಲ್ಲಿ ಕಿರ್ಲಸ್ಕರ್ ಫ್ಯಾಕ್ಟ್ರಿ ಅಂತ ಒಂದು ಫ್ಯಾಕ್ಟ್ರಿ ಇತ್ತು, ಅಲ್ಲಿ ಸೇರಿಕೊಂಡು ಕೆಂಪಾಪುರದಲ್ಲಿ ವಾಸ ಇದ್ದರು. ಅಂದರೆ ಸಾಧಾರಣ ಎಷ್ಟು ವರ್ಷದ ಹಿಂದೆ ನೀವು ಬಂದಿದ್ದೀರಿ? ನನಗೀಗ 48 ವರ್ಷ ವಯಸ್ಸು. ನಮ್ಮ ತಂದೆ ಬಂದು ಹೆಚ್ಚು ಕಡಿಮೆ ಒಂದು 55 ವರ್ಷ. ಅಂದರೆ ನಿಮ್ಮ ತಂದೆ ತಾಯಿ ಬೆಂಗಳೂರಿಗೆ ಬಂದ ನಂತರ ನೀವು ಹುಟ್ಟಿದ್ದು? ನಾವು ಹುಟ್ಟಿದ್ದು. ಅಷ್ಟೇ. ನಿಮ್ಮ ತಂದೆ ತಾಯಿಗೆ ಎಷ್ಟು ಜನ ಮಕ್ಕಳು ನೀವು? ನಾವು ತಂದೆ ತಾಯಿಗಳಿಗೆ 5 ಜನ ಗಂಡು ಮಕ್ಕಳು, 1 ಹೆಣ್ಣು ಮಗಳು, 6 ಜನ ಒಟ್ಟು ನಾವು. ಅದರಲ್ಲಿ 3ನೇವನು ನಾನು. ನೀವು 3ನೇ? ನಾನು 3ನೇವನು. ಫಸ್ಟ್ ನೀವು ಅಂದರೆ ನಿಮ್ಮ ಕುಟುಂಬ ಅಂದರೆ ತಂದೆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ರು, ನಿಮ್ಮ ತಾಯಿ ಮನೆ ಕೊಡ್ತಿದ್ರು. ನಮ್ಮ ತಂದೆ ಒಬ್ಬರು ಮಾತ್ರ ದುಡಿತಿದ್ರು. ನಿಮ್ಮ ಕುಟುಂಬದ ಹಿನ್ನೆಲೆ ಫಸ್ಟ್? ನಮ್ಮ ಕುಟುಂಬದ ಹಿನ್ನೆಲೆ ಅದೇ, ನಮ್ಮ ತಂದೆ ಅಲ್ಲಿಂದ ಚಿತ್ತೂರಿಂದ ಬಂದು ಇಲ್ಲಿ ಕೆಲಸಕ್ಕೆ ಸೇರಿ ನಾವು ಅವ್ರಿಗೆ 5 ಗಂಡು ಮಕ್ಕಳು, 1 ಹೆಣ್ಣು ಮಗು, 6 ಜನ ಕಷ್ಟಪಟ್ಟು ನಮ್ಮನ್ನು ಅವರು ಸಾಕ್ತಿದ್ರು. ಯಾಕಂದ್ರೆ ಒಬ್ಬರೇ ದುಡಿಬೇಕಾಯ್ತು, ದುಡಿದು ನಮ್ಮನ್ನು ಸಾಕ್ತಾಯಿದ್ರು. ಮತ್ತು ನಮ್ಮ ಕುಟುಂಬದ ಹಿನ್ನೆಲೆ ಬಂದ್ಬಿಟ್ಟು ನಮ್ಮ ತಂದೆ ತಾಯಿಗಳು ನಮಗೆ ಹೇಳಿದ ಪ್ರಕಾರ CSI ಬ್ಯಾಕ್ಗ್ರೌಂಡು. CSI ಬ್ಯಾಕ್ಗ್ರೌಂಡು. ನನಗೆ ಜಾನ್ ಅಂತ ಹೆಸರಿಟ್ರು. ಯಾರಿಗಾದರೂ ನೋಡೋರ್ಗೆ ಕೇಳೋರಿಗೆ ಜಾನ್ ಅಂದರೆ ಕ್ರೈಸ್ತರು ಅಂತ ತಿಳಿದು ಬರ್ತಾಯಿತ್ತು. ಆದರೆ ಕ್ರೈಸ್ತರಾಗಿ ನಮ್ಮನ್ನು ಅವರು ಬೆಳೆಸಲಿಲ್ಲ. ಯಾವತ್ತು ನಮ್ಮನ್ನು ಚರ್ಚ್ಗೆ ಕರ್ಕೊಂಡು ಹೋಗೋದಾಗಲಿ, ಪ್ರಾರ್ಥನೆಯಲ್ಲಿ ನಡೆಸೋದಾಗಲಿ ಅದಿರಲಿಲ್ಲ. ಹಿನ್ನೆಲೆ ಬಂದ್ಬಿಟ್ಟು ಯಾರಾದರೂ ಕೇಳಿದ್ರೆ ತಂದೆ ತಾಯಿ ಹೇಳ್ಕೊಡ್ತಾಯಿದ್ರು ಕ್ರೈಸ್ತರು ಅಂತ ಹೇಳಿ. ಅಂದರೆ ನಿಮಗೆ ಆ ರೀತಿ ಬೆಳೆಸಲನ್ನ ಹೇಳಿದ್ದಕ್ಕೆ ಅಂದರೆ ಆ ಪಟ್ಟಣ ಜೀವನ ಅದೇ ಕಾರಣನ? 30 ವರ್ಷಕ್ಕೆ ಹಿಂದೆ ನಮ್ಮ ತಂದೆ ಬಂದಿದ್ದ 50 ವರ್ಷದ ಹಿಂದುಗಡೆ ಆ ಊರು ಬಂದ್ಬಿಟ್ಟು ಒಂದು ಹಳ್ಳಿ, ಒಂದು 15-20 ಮನೆ ಇರುವಂಥ ಒಂದು ಸಣ್ಣ ಗ್ರಾಮ. ಅಲ್ಲೆಲ್ಲ ಹಿಂದೂಗಳೇ ಇದ್ದಿದ್ದು. ಇವರು ಬೇರೊಂದು ರಾಜ್ಯದಿಂದ ಬೆಂಗಳೂರಿಗೆ ಬಂದ ಮೇಲೆ ಆ ದಿವಸಗಳಲ್ಲಿ ಹೆಚ್ಚಾಗಿ ಜಾತಿಗಳನ್ನ ನೋಡ್ತಾ ಇದ್ದಾರಿಂದ ಅದರಲ್ಲಿ ನಾವು ತಂದೆ ತಾಯಿ ಬಂದ್ಬಿಟ್ಟು ತಮಿಳು ಹಿನ್ನೆಲೆ ಉಳ್ಳವರು, ತಮಿಳ್ ಭಾಷೆ. ಇಲ್ಲಿ ಆ ಊರಲ್ಲಿದ್ದವರೆಲ್ಲ ಗೌಡಾಸು, ಅನ್ಯ ಬೇರೆ ಜಾತಿಯವರು ಇದ್ದರಿಂದ ಇವರು ತಮ್ಮ ಜಾತಿ ಏನು ಅಂತಂದರೆ ಕ್ರೈಸ್ತರು, ನಾವು ಕ್ರೈಸ್ತರು ಅಂತ ಹೇಳ್ಕೊಳ್ತಾ ಇದ್ರು. ಆ ದಿವಸಗಳಲ್ಲಿ ಕ್ರೈಸ್ತರು ಅಂದರೆ ಅಷ್ಟೊಂದು ಏನು ಬೆಲೆ ಏನು ಇರಲಿಲ್ಲ. ಹಂಗೆ ನಾವು ಆ ಹಿಂದೂಗಳ ಮಧ್ಯೆಲ್ಲೇ ಬೆಳೆಯೋದಕ್ಕೆ ದೇವರು ಸಹಾಯ ಮಾಡಿ. ಫಸ್ಟ್ ನಿಮ್ಮ ವಿದ್ಯಾಭ್ಯಾಸ ಎಲ್ಲ? ನನ್ನ ವಿದ್ಯಾಭ್ಯಾಸ ನಾನು 9ನೇ ತರಗತಿಗೆ ಡಿಸ್ಕಂಟಿನ್ಯೂ ಬಿಟ್ಬಿಟ್ಟೆ. ಯಾವ ಉದ್ದೇಶಕ್ಕಾಗಿ ಬಿಟ್ಟೆ? ಮನೆಯಲ್ಲಿಯೂ ಕಷ್ಟ, ಮತ್ತು ನಾವು ಬೆಳೀತಾ ನಮ್ಮ ಲೈಫ್ ಸ್ಟೈಲ್ ಕೂಡ ಸ್ವಲ್ಪ ಬದಲಾವಣೆ ಆಯಿತು. ಫ್ರೆಂಡ್ಸು ಕೂಡ ಅಂತ ಒಳ್ಳೆ ಸ್ನೇಹಿತರುಗಳು ಯಾರು ನಮ್ಮನ್ನು ಮುಂದೆ ನಡೆಸೋಂಥವ್ರು ಯಾರೂ ಇರಲಿಲ್ಲ. 9ನೇ ಕ್ಲಾಸ್ವರೆಗೂ ಓದಿ 9ನೇ ಕ್ಲಾಸ್ ಮಧ್ಯಕ್ಕೆ ನಾನು ನಿಂತುಬಿಟ್ಟೆ. ಅಂದರೆ ನಿಮ್ಮ ಶಾಲಾ ಜೀವಿತ ಹೇಗಿತ್ತು? ಶಾಲಾ ಜೀವಿತ 7th ಚೆನ್ನಾಗಿತ್ತು. 7th ಒಂದು RC ಸ್ಕೂಲಲ್ಲಿ ಓದಿದೆ ನಾನು. ನಾವಿರೋ ಪಕ್ಕದಲ್ಲೇ ಮರೇನಪಳ್ಳಿ ಅಂತ ಒಂದು ಊರಿದೆ, ಅಲ್ಲಿ ಒಂದು RC ಸ್ಕೂಲ್ ಇತ್ತು. ಅಲ್ಲಿ 7th ಏನು ಅನಿಸ್ಲಿಲ್ಲ. ಆ 7th ಅಲ್ಲಿ ಹೈಸ್ಕೂಲ್ಗೆ ಬೇರೆ ಒಂದು ಕಡೆ ಸೇರಬೇಕಿತ್ತು. ಅಲ್ಲಿ ಹೋದ್ಮೇಲೆ ಮತ್ತೆ ನಾವು ಒಂದು ಸ್ವಲ್ಪ ಬೆಳೆಯುವಾಗ ಸ್ವಲ್ಪ ಅಷ್ಟೆಲ್ಲ ಒಳ್ಳೆ ಡ್ರೆಸ್ಸು, ಚಪ್ಪಲಿ, ಶೂ ಅದೆಲ್ಲ ಏನಿರಲಿಲ್ಲ. ನಾವಿರೋ ಸ್ಥಳದಿಂದ ಒಂದು 5-6 ಕಿಲೋಮೀಟ್ರ್ ಹೋಗ್ಬೇಕಿತ್ತು. ಅವಾಗ ಬೆಳೀತಾ ಏನೋ ಒಂದು ಸ್ವಲ್ಪ ನಮ್ಮಲ್ಲೂ ಬದಲಾವಣೆ ಆಯ್ತಲ್ಲ, ಯಾಕೆ ಓದೋಕ್ಕೆ ಇಷ್ಟ ಆಗಲಿಲ್ಲ, ಬಿಟ್ಬಿಟ್ಟು. ಅಷ್ಟೇ. ನಿಮಗೆ ಮದುವೆ ಆಗಿದೆ? ನನಗೆ ಮದುವೆ ಆಗಿದೆ. ಎಷ್ಟು ಜನ ಮಕ್ಕಳು? ನನಗೆ 3 ಜನ ಮಕ್ಕಳಿದ್ದಾರೆ. ಅದರಲ್ಲಿ
3 ಹೆಣ್ಮಕ್ಳು. 3 ಹೆಣ್ಮಕ್ಳು. 3 ಹೆಣ್ಮಕ್ಳು. ಶಾಲೆ ಹೋಗ್ತಾ ಇದ್ದಾರಾ? ದೊಡ್ಡ ಮಗಳು ಡಿಗ್ರಿ ಮುಗಿಸ್ಬಿಟ್ಟು ನನ್ನ ಜೊತೆಲಿ ಸೇವೆ ಮಾಡ್ತಾ ಇದ್ದಾಳೆ. 2ನೇ ಮಗಳು BCom ಓದ್ತಾ ಇದ್ದಾಳೆ, ಸೆಕೆಂಡ್ ಸಮ್ಮು, ಅವಳು ನನ್ನ ಜೊತೆ ಸೇವೆಯಲ್ಲಿದ್ದಾಳೆ. 3ನೇ ಮಗಳು ಸೆಕೆಂಡ್ PUC ಓದ್ತಾ ಇದ್ದಾಳೆ, ಅವಳು ನನ್ನ ಜೊತೆಲಿ ಸೇವೆಯಲ್ಲಿ. 3 ಜನ ಮಕ್ಕಳು ನನ್ನ ಜೊತೆ ಸೇವೆಯಲ್ಲಿದ್ದಾರೆ. ನಿಮ್ಮ ಮಿಸ್ಸಸ್? ನನ್ನ ಹೆಂಡತಿ ಮನೆ ಮತ್ತು ಸೇವೆ ನನ್ನ ಜೊತೆಲಿ ನೋಡ್ಕೊಂಡು. ಅವರು ಕೂಡ ಬೆಂಗಳೂರಿನವರೇ? ಅವರು ಬೆಂಗಳೂರಿನವರು. ಅಂದರೆ ನೀವು ಕುಟುಂಬವಾಗಿ ಸೇವೆಯಲ್ಲಿ? ನಾವು ಕುಟುಂಬವಾಗಿ ಸೇವೆಯಲ್ಲಿದ್ದೀವಿ. ನಿಮಗೆ ಸ್ವಂತ ಸಭೆ ಇದೆ? ನಮಗೆ ಸ್ವಂತ ಸಭೆ ಇದೆ. പക്ഷേ ಈಗ ನೀವು ವಿದ್ಯಾಭ್ಯಾಸ ಎಲ್ಲ 9th ತನಕ ಮತ್ತೆ ಓದಿದ್ರೆ ಅದನ್ನು ಡಿಸ್ಕಂಟಿನ್ಯೂ ಆಯ್ತು ಹೇಳ್ತೀರಿ. ನಂತರ ಏನು ಮಾಡಿದ್ರಿ ನೀವು? ನಂತರ ನಮ್ಮ ತಾಯಿ ಏನು ಮಾಡಿದ್ರು, ಹುಡುಗರ ಜೊತೆಲಿದ್ದರೆ ಇವನು ಕೆಟ್ಟೋಗ್ಬಿಡ್ತಾನೆ ಅಂತ ಬೇರೆ ಒಬ್ಬರ ಜೊತೆಲಿ ಹೈದ್ರಾಬಾದ್ಗೆ ಅವರ ಕೆಲಸ ಮಾಡ್ತಾಯಿದ್ರೆ ಅವ್ರ ಜೊತೆಲಿ ನನ್ನನ್ನು ಕಳಿಸ್ಬಿಟ್ರು. ನಾನು ಅಲ್ಲೊಂದು 3 ವರ್ಷ ಇದು ಎಲೆಕ್ಟ್ರಿಷಿಯನ್ ಕೆಲಸ 3 ವರ್ಷ ಸ್ವಲ್ಪ ಕಲ್ತ್ಕೊಂಡು ಮತ್ತೆ ನಾನು ಪುನಃ ಬೆಂಗಳೂರಿಗೆ ಬಂದು ಮತ್ತೆ ಬೇರೊಂದು ಕಂಪ್ನಿಯಲ್ಲಿ ಸೇರಿ ನಾನು ಕೆಲಸ ಮಾಡ್ತಿದ್ದೆ. ಅದ್ರ ಜೊತೆಲಿ ಸ್ನೇಹಿತರ ಜೊತೆಯಲ್ಲಿ ಇದ್ದುಕೊಂಡು ಮನೆಯಲ್ಲಿ ಅಂತೂ ವಾತಾವರಣ ಏನು ನಮಗೇನು ಚೆನ್ನಾಗಿರಲಿಲ್ಲ. ತಂದೆ ಕುಡಿತಿದ್ರು, ಮನೇಲಿ ಯಾವಾಗಲೂ ಜಗಳಗಳಿರ್ತಿತ್ತು. ನಾವು ಹೆಚ್ಚಾಗಿ ಹೊರಗಡೆ ಸ್ನೇಹಿತರ ಜೊತೆಯಲ್ಲೇ ಇರ್ತಾಯಿದ್ವು. ಕೆಲವು ಸರಿ ಕೆಲಸಗಳಿಗೆ ಹೋಗ್ತಾ ಇದ್ದು, ಕೆಲವು ಸರಿ ಕೆಲಸಗಳಿಗೆ ಹೋಗ್ತಿರ್ಲಿಲ್ಲ. ಹೆಚ್ಚಾಗಿ ಸ್ನೇಹಿತರ ಜೊತೆಲೆ. ಅಂದರೆ ಈ ಸ್ನೇಹಿತರಂದ್ರೆ ಯಾವ ರೀತಿ ಸ್ನೇಹಿತರು? ಎಲ್ಲ ಲೋಕ ರೀತಿ ಸ್ನೇಹಿತರು. ಕುಡಿಯೋದು ಎಲ್ಲ ಇತ್ತು, ಸ್ಮೋಕ್ ಮಾಡೋದು ಎಲ್ಲ ಇತ್ತು. ರೌಡಿಸಮ್ ಇದೆಲ್ಲ ಇತ್ತಾ? ರೌಡಿಸಮ್ ಕಡಿಮೆನೆ, ಆದರೆ ಸಿನಿಮಾ ನೋಡೋದು, ಸುಮ್ಮನೆ ಅಲ್ದಾಡೋದು, ಅಲ್ಲಿಗೂ ಇಲ್ಲಿಗೂ ಹೋಗೋದು, ಕುಡಿಯೋ ಅಭ್ಯಾಸ ಅಲ್ಲಿಂದ ಸ್ವಲ್ಪ ಆರಂಭ ಆಗಿ ಮತ್ತೆ ಎಲ್ಲ ಹೋಗಿ ಕುಡಿಯೋದು ಇದೆಲ್ಲ ಇತ್ತು. ರೌಡಿಸಮ್ಗೆ ಹೋಗ್ಲಿಲ್ಲ ನಾವು, ರೌಡಿಸಮ್ ಮಾಡಲಿಲ್ಲ. ಆದರೆ ಇದು ಎಲ್ಲ ಅಂದರೆ ಲೋಕದೆಲ್ಲ ಸಂಗತಿ ಇತ್ತು, ಅದೆಲ್ಲ ಇತ್ತು. ಅಲ್ಲೋ ಊರಲ್ಲಿ ಏನೆಲ್ಲ ಹಿಂದೂ ಕಾರ್ಯಕ್ರಮಗಳು ನಡೆಯುತ್ತೋ ಅವ್ರ ಜೊತೆಗಳಲ್ಲಿ ಸೇರಿಕೊಂಡು ನಾವು ಮಾಡೋದು ಎಲ್ಲ. ನಾವು ಕ್ರೈಸ್ತರು, ಹೆಸರಿಗೆ ಕ್ರೈಸ್ತರು ಅಷ್ಟೇ, ಆದರೆ ಎಲ್ಲ ಹಿಂದೂ ಸ್ನೇಹಿತರ ಜೊತೆಲಿ ಅವರೆಲ್ಲ ಏನು ಮಾಡ್ತಾರೋ ನಾವು ಅವ್ರ ಜೊತೆಲಿ ಎಲ್ಲದರಲ್ಲೂ ನಾವಿಲ್ಲದೆ ಏನು ನಡೀತಿರ್ಲಿಲ್ಲ. ಆ ಊರಲ್ಲಿ ನಾವು ಇರ್ತಿದ್ದು, ನಾವು 5 ಜನ ಅಣ್ಣ ತಮ್ಮಂದ್ರಲ್ಲಿ ಯಾರಾದರೂ ಒಂದು ಕಾರ್ಯಕ್ರಮ ಆ ಊರಲ್ಲಿ ನಡೀತದೆ ಅಂದರೆ ನಾವು ಅದರಲ್ಲಿ 5 ಜನನೂ ಅದರಲ್ಲಿ ಇರ್ತಿದ್ದು, ಅದರಲ್ಲಿ ಇನ್ವಾಲ್ವ್ ಆಗ್ತಾಯಿದ್ದು. ಅವರು ನಮ್ಮನ್ನು ಎಲ್ಲದರಲ್ಲೂ ಸೇರಿಸ್ಕೊಳ್ತಾ ಇದ್ದಾರೆ. ಯಾಕಂದರೆ ಊರು ಸಣ್ಣದಿದ್ದರಿಂದ ನಾವೆಲ್ಲ ಸ್ನೇಹಿತರು ಏನಾದರೂ ಒಂದು ಕಾರ್ಯಕ್ರಮ ಆಗುವಾಗ ಅದರಲ್ಲಿ ಸೇರಿಕೊಳ್ತಾ ಇದ್ವು. ಹಾಗೆ ಬೆಳೆದು ಇದರ ಮಧ್ಯದಲ್ಲಿ ನೀವು ಹೇಳಿದ್ರಿ ಹೆಸರಿಗೆ ಅಷ್ಟೇ ಕ್ರಿಶ್ಚಿಯನ್ ಹೆಸರೊಂದು ಇಟ್ಟಿದ್ದಾರೆ ಜಾನ್ ಅಂತ. ನಿಮಗೆ ಅಲ್ಲಿ ಹತ್ತಿರದಲ್ಲಿ ಯಾವುದೇ ಸಭೆ ಇರಲಿಲ್ಲ? ಹತ್ತಿರದಲ್ಲಿ ಇವಾಗ ನಾನು ಹೇಳ್ದಂಗೆ ನಾನು ಓದಿದ ಊರಲ್ಲಿ ಒಂದು RC ಚರ್ಚ್ ಇತ್ತು. ಅದು ಬಿಟ್ಟು ಇನ್ನು ಹತ್ತಿರದಲ್ಲಿ ನಮ್ಗೆ ಯಾವುದು ಆ ದಿವಸಗಳಲ್ಲಿ ಸಭೆ ಇರಲಿಲ್ಲ. ಆತ್ಮಿಕ ಸಭೆಗಳಂತ ನಾವು ಅದು ಕೇಳ್ಪಡ್ಲೂ ಇಲ್ಲ. ನೀವು ಹೇಳಿದ್ರಿ CSI ಅಂತ ನಿಮ್ಮ ಹತ್ತಿರದಲ್ಲಿ ಅಂತ? ಹತ್ತಿರದಲ್ಲಿ ಇಲ್ಲ ಆ ದಿವಸಗಳಲ್ಲಿ ಹುಡುಕಿ ಕೂಡ ಹೋಗಿಲ್ಲ? ಇಲ್ಲ, ಹೋಗಲಿಲ್ಲ. ಸಿಟಿ ಒಳಗಡೆ ಹೋಗ್ಬೇಕಿತ್ತು. ನಮಗೆ ಅದರ ಬಗ್ಗೆ ಗೊತ್ತಿಲ್ಲ. ನಾವು ಅಲ್ಲೇ ಬೆಳೆದಿದ್ದರಿಂದ RC ಸ್ಕೂಲಲ್ಲಿ ಬೆಳೆದ್ರಿಂದ RC ಸ್ಕೂಲ್ ಪಕ್ಕದಲ್ಲಿ ಒಂದು RC ಚರ್ಚ್ ಈಗಲೂ ಇದೆ, ಮರನ್ಪಳ್ಳಿ ಅನ್ನೋ ಸ್ಥಳದಲ್ಲಿದೆ. ಆ ಸ್ಕೂಲಲ್ಲಿ ಓದೋವಾಗ 1-2 ಪ್ರಾರ್ಥನೆ ಹೇಳ್ಕೊಡ್ತಾ ಇದ್ರು. ನನಗೆ ಸಣ್ಣವನಲ್ಲೇ ದೇವ್ರ ಮೇಲೆ ಒಂದು ಸ್ವಲ್ಪ ಭಕ್ತಿ ಇತ್ತು. ಅಲ್ಲಿ ಹೇಳ್ಕೊಟ್ಟಂಥ 2 ಪ್ರಾರ್ಥನೆ ನಾನು ಯಾವಾಗಲೂ ಮನಸ್ಸಿನಲ್ಲಿ ಮಾಡ್ಕೊಳ್ತಿದ್ದೆ. ಅದು ಬಿಟ್ಟು ಬೇರೆ ಇನ್ನೇನು ಹೆಚ್ಚಾಗಿ ಗೊತ್ತಿಲ್ಲ. ನಮ್ಮ ತಂದೆ ತಾಯಿಗಳು ಅದ್ರ ಬಗ್ಗೆ ನಮಗೇನು ಹೇಳ್ಕೊಡ್ಲಿಲ್ಲ, ನಡೆಸಲೂ ಇಲ್ಲ. ಅಂತೂ ಒಂದು ವಾತಾವರಣನೂ ನಮ್ಗೆ ಇರಲಿಲ್ಲ. ಹೇಗೆ ನಿಮಗೆ ಮತ್ತೆ ಇದು ದೇವರ ಬಗ್ಗೆ ತಿಳಿದುಕೊಂಡಿರಿ? ಹೇಗೆ ನೀವು ರಕ್ಷಣೆ ಹೊಂದಿದ್ರಿ? ಹಾಗೆ ಬೆಳೆದು 31 ವಯಸ್ಸುವರೆಗೂ ಹಾಗೆ ಬೆಳೆದು, ಇವಾಗ ಏನು ಹೇಳಿದೆ ನಾನು ಅದೇ ರೀತಿಯಲ್ಲಿ 31 ವಯಸ್ಸುವರೆಗೂ ನಾವು ಬೆಳೆದು ಎಲ್ಲ ಪಾಪನೂ ಬಂದ್ಬಿಡ್ತು. ಸ್ನೇಹಿತರ ಜೊತೆಲಿದ್ದು ಅದ್ರ ಮಧ್ಯದಲ್ಲಿ ನಾನೇ ಸ್ವಂತವಾಗಿ ಮದುವೆ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಹಾಗೆ ದಿನೇ ಎಲ್ಲ ಸ್ನೇಹಿತರು ಕೈ ಬಿಡೋಂಥ ಕಷ್ಟ ಬಂದ್ಬಿಡ್ತು. ನಾವು ಹೆಚ್ಚಾಗಿ ಮನೆಗಿಂತ ಸ್ನೇಹಿತರ ಮೇಲೇ ಆಧಾರ ಆಗಿದ್ದು. ನಮಗೇನಾದರೂ ಕಷ್ಟ ಬಂದರೆ ಸ್ನೇಹಿತರು ಇರ್ತಾರೆ, ನಮ್ಮ ಕಷ್ಟಕ್ಕೆ ಆಗ್ತಾರೆ ಅಂತಲೇ ಸ್ನೇಹಿತರ ಮೇಲೆ ಯಾವಾಗೂ ಫ್ರೆಂಡ್ಸು ರಾತ್ರಿ 2 ಗಂಟೆ ಆದರೂ ಕೂಡ ಫ್ರೆಂಡ್ಸ್ ಜೊತೆಲೇ ಇರ್ತಿದ್ವು. ಆಮೇಲೆ ಹೀಗೆ ನಾನು ಬೆಳೀತಾ ನಾನು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಆದೆ. ಎಲೆಕ್ಟ್ರಿಷಿಯನ್ ಆಗಿದ್ದೆ, ಆಮೇಲೆ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಆದೆ. ಕಾಂಟ್ರಾಕ್ಟರ್ ಆದಮೇಲೆ ಹೆಚ್ಚಾಗಿ ಕೆಲಸಗಳ ಮೇಲೆ ಗಮನ ಕೊಡ್ತಿಲ್ಲ. ಹೆಚ್ಚಾಗಿ ಸ್ನೇಹಿತರ ಜೊತೆಲಿ ಇದ್ದುದರಿಂದ ಅಲ್ಲಿ ತುಂಬ ಹೊಡೆತಗಳು ಬೀಳ್ತಿತ್ತು, ಅಂದರೆ ಕಷ್ಟ ಬರ್ತಿತ್ತು. ಅದನ್ನು ಗಮನಕ್ಕೆ ತಗೊಳ್ಳಿಲ್ಲ, ಏನಾಗಲ್ಲ ಬಿಡು ಹಿಂಗೆ ಇರುತ್ತೆ ಅಂತ. ಅದು ದಿನೇ ತುಂಬ ಕಷ್ಟಗಳು ಪಟ್ಬಿಟ್ಟು ನಾನು ಸುಸೈಡ್ ಮಾಡ್ಕೊಳ್ಳೋ ಅಂಥಕ್ಕೂ ಮತ್ತು ಆ ಇರೋ ಊರನ್ನ ಬಿಟ್ಟು ಹೋಗ್ಬಿಡೋಣ ಅಥವಾ ಸುಸೈಡ್ ಮಾಡ್ಕೊಳ್ಳೋಣ ಅನ್ನೋ 2 ಒಂದು ತೀರ್ಮಾನಕ್ಕೆ ನಾನು. ಏನು ಕಷ್ಟ ಬಂತು? ಕಷ್ಟ ಫೈನಾನ್ಷಿಯಲಿ, ಕೆಲಸ ಇಲ್ಲ,
ಎಲ್ಲ ಸ್ನೇಹಿತರು ಕೈ ಬಿಟ್ಟರು. ಫೈನಾನ್ಷಿಯಲಿ ಸ್ವಲ್ಪ ಸಾಲಕ್ಕೆ ಸಿಗಾಕೋ. ಕೆಲಸ ಸಿಕ್ತಿತ್ತು, ಕೆಲಸ ಸಿಕ್ತಿತ್ತು, ಆಮೇಲೆ ಕೆಲಸಗಳು ಸರಿಯಾಗಿ ಮಾಡಿದೆ, ಫ್ರೆಂಡ್ಸ್ ಜೊತೆಗಳಲ್ಲಿ ಸುತ್ತಕೊಂಡು ಕೆಲಸಗಳೆಲ್ಲರೂ ಕೊಡ್ತಿರ್ಲಿಲ್ಲ. ಆಮೇಲೆ ಸ್ವಲ್ಪ ಸಾಲಗಳಿಗೆ ಸಿಗಾಕೋಬಿಟ್ಟೆ. ಆ ಸಾಲ ಕೊಟ್ಟವರು ಮನೆ ಹತ್ರ ಬಂದು ತುಂಬ ಟಾರ್ಚರ್ ಕೊಡ್ತಿದ್ರು. ಮತ್ತು ಅವ್ರಿಗೆ ತಪ್ಪಿಸ್ಕೊಳ್ಳೋಂಥ ಒಂದು ಪರಿಸ್ಥಿತಿ ಬಂದ್ಬಿಡ್ತು, ಸಾಲದವ್ರು ಬರ್ತಾರಲ್ಲ ಅಂತ. ಆವಾಗ ನಂಬಿದ ಸ್ನೇಹಿತರು ಯಾರು ಸಹಾಯಕ್ಕೆ ಬರಲಿಲ್ಲ, ತಂದೆ ತಾಯಿಗಳಿಗೂ ಸಹಾಯ ಮಾಡೋಕ್ಕಾಗದೇ ಇರೋಂಥ ಒಂದು ಪರಿಸ್ಥಿತಿ. ಹಾಗೆ ದಿನೇ ದಿನೇ ಅವಮಾನಗಳು ಜಾಸ್ತಿ ಆಗ್ತಾ ಇರೋದರಿಂದ ನಾನೇನು ಮಾಡಿದೆ, ಹೃದಯದ ಅದಕ್ಕೆ ಮುಂಚೆ ಸ್ವಲ್ಪ ಸ್ನೇಹಿತರ ಜೊತೆಲ್ಲ ಒಂದು ಸ್ವಲ್ಪ ಚೆನ್ನಾಗಿದ್ವು ಆ ಊರಲ್ಲಿ. ಇವಾಗ ಅವ್ರ ಮುಂದೆಲ್ಲ ಬಿದ್ದೋಗೋಂಥ ಪರಿಸ್ಥಿತಿ ಬಂದಾಗ ನಾನು 2 ತೀರ್ಮಾನ ಮಾಡಿದೆ. ಒಂದು, ಸುಸೈಡ್ ಮಾಡ್ಕೊಳ್ಳೋಣ, ನಾನು ಮಾತ್ರ ಮಾಡ್ಕೊಳ್ಳೋದು ಬೇಡ, ಹೆಂಡತಿ ಮತ್ತು ಒಂದು ಕೈ ಮಗು, 3 ವರ್ಷ ದೊಡ್ಡ ಮಗಳು ಬಂದ್ಬಿಟ್ಟು 3 ವರ್ಷ ಮಗಳು, 2ನೇ ಮಗು ಬಂದ್ಬಿಟ್ಟು ಕೈ ಮಗು. ಸರಿ, ನಾನು ಮಾತ್ರ ಸತ್ತೋಗೋದು ಬೇಡ, ಕುಟುಂಬವಾಗಿ ಸತ್ಬಿಡೋಣ, ಅಥವಾ ಈ ಊರು ಬಿಟ್ಟು ಎಲ್ಲಿಗಾದ್ರೂ ದೂರ ಹೋಗ್ಬಿಡೋಣ ಅನ್ನೋ ಒಂದು ತೀರ್ಮಾನದಲ್ಲಿದ್ದಾಗ. ನೀವು ಒಬ್ಬರೇ ತೀರ್ಮಾನ ಮಾಡಿದ್ರೆ? ನಾನು ಒಬ್ಬನೇ ತೀರ್ಮಾನ ಮಾಡಿದೆ. ಹೆಂಡತಿಗೆ ಮಕ್ಕಳಿಗೆ ನಾನು ಹೇಳಲಿಲ್ಲ. ಹೆಂಡತಿ ಜೊತೆ ನಾನೇನು ಶೇರ್ ಮಾಡ್ಕೊಳ್ತಿರ್ಲಿಲ್ಲ ಆ ದಿವಸಗಳಲ್ಲಿ, ಏನು ಶೇರ್ ಮಾಡ್ಕೊಳ್ತಿರ್ಲಿಲ್ಲ. ಅವ್ರನ್ನೊಂಥರ ಏನು ಅವ್ರಿಗೆ ಊಟ ಕೊಡಬೇಕು, ಬಟ್ಟೆ ಕೊಡಬೇಕು, ನಿನ್ಗೇನು ಬೇಕಾ ಆ ಥರನೇ ಇಟ್ಕೊಂಡಿದ್ದು, ಏನು ಶೇರ್ ಮಾಡ್ಕೊಳ್ತಿರ್ಲಿಲ್ಲ. ಸ್ವಲ್ಪ ರಫ್ ಆಗಿದೆ, ಕೋಪ ಜಾಸ್ತಿ, ಮುಂಗೋಪ ಜಾಸ್ತಿ, ರಫ್ ಜಾಸ್ತಿ. ಅವ್ರ ಜೊತೆ ಏನು ನಾನು ಹೆಂಡತಿಯಾಗಿ ಈಗಿರೋ ರೀತಿಯಲ್ಲಿ ಆ ದಿವಸಗಳಲ್ಲಿ ನಾನು ಇರಲಿಲ್ಲ. ನಾನೀಗ ತೀರ್ಮಾನ ಮಾಡಿಕೊಂಡಿರೋ ಟೈಮಲ್ಲಿ ನಾನು ನನ್ನ ತಂದೆ ಮನೆ ಬಿಟ್ಬಿಟ್ಟು ಸಪ್ರೇಟ್ ಬಂದ್ಬಿಟ್ಟಿದೆ. ಮತ್ತೆ ನನ್ನ ತಾಯಿ ಬಂದು ಮತ್ತೆ ನಮ್ಮ ತಂದೆ ಮನೆಗೆ ಮತ್ತೆ ರಿಟರ್ನ್ ನನ್ನ ಅಲ್ಲಿ ಕರ್ಕೊಂಡು ಹೋದರು. ಅಂದರೆ ನಿಮ್ಮ ಪರಿಸ್ಥಿತಿ ನೋಡಿ, ನನ್ನ ಪರಿಸ್ಥಿತಿ ನೋಡಿ, ನಾನು ತುಂಬ ಕಷ್ಟದಲ್ಲಿರೋದು ನೋಡಿ ಮತ್ತೆ ನಮ್ಮ ತಂದೆ ಮನೆಗೆ ಕರ್ಕೊಂಡೋದ್ರು. ತಂದೆ ಮನೆಗೆ ಕರ್ಕೊಂಡು ಹೋದ್ಮೇಲೆ ಒಬ್ಬ ಸೇವಕರು ನಮ್ಮ ಮನೆಗೆ ಬಂದರು. ಅವರು ಬಂದ್ಬಿಟ್ಟು ನನ್ನ ಕಷ್ಟನ ನೋಡ್ಬಿಟ್ಟು, ಅವ್ರು ನಮ್ಮ ಮನೆಗಂತ ಬರಲಿಲ್ಲ, ಬೇರೊಬ್ಬರ ಮನೆಗೆ ಪ್ರಾರ್ಥನೆಗಂತ ಬಂದಿದ್ರು. ನಮ್ಮ ತಾಯಿ ಅವ್ರನ್ನೇನು ಮಾಡಿದ್ರು, ನಮ್ಮ ಮನೆಗೆ ಪ್ರಾರ್ಥನೆ ಮಾಡೋದಕ್ಕೆ ಕರ್ಕೊಂಬಂದರು. ಆಗ ಅವ್ರು ಹೇಳಿದ್ರು, ನೀನು ಯೇಸುನ ನಂಬು, ನಿನ್ನ ಜೀವನ ಬದಲಾಗುತ್ತೆ. ತಕ್ಷಣ ನಾನು ಅಂಥ ಪರಿಸ್ಥಿತಿಯಲ್ಲಿದ್ದೆ. ನಾನು ಸ್ವಲ್ಪ ಭಕ್ತಿ ನನಗಿತ್ತು, ಸಣ್ಣ ಹುಡುಗನಿಂದನೇ ದೇವ್ರ ಮೇಲೆ ಒಂದು ಭಕ್ತಿ ನನಗಿತ್ತು. ಅದು ಬಿಟ್ಟರೆ ಬೇರೆ ಇನ್ನೇನು ಅನುಭವ ಇರಲಿಲ್ಲ. ಸರಿ, ನಂಬಿದೆ ನಾನು. ಆಗ ನಂಬಿದೆ. ಅವರು ನಮ್ಮನ್ನು ಮನೆಗೆ ಆಗಾಗ ಬಂದು ಪ್ರಾರ್ಥನೆಯಲ್ಲಿ ನಡೆಸಿದ್ರು. ಮತ್ತು ನಮ್ಮ ಮನೆಯಲ್ಲೇ ಬಂದ್ಬಿಟ್ಟು ಅವರೇ ಒಂದು ಸಣ್ಣದಾಗಿ ಒಂದು ಪ್ರಾರ್ಥನೆ ಕೂಟ ಅಂತ ಆರಂಭಿಸಿ. ನಂಬಿದ್ರಿ ಅಂದರೆ ನೀವು ಯೇಸು ಸ್ವಾಮಿನ ಅಂಗೀಕಾರ ಮಾಡಿದ್ರ? ಆ ಟೈಮಲ್ಲಿ ಅವ್ರು ಹೇಳಿದ್ರು, ನೀವು ಯೇಸುನ ನಂಬಿ ನಿಮ್ಮ ಜೀವನ ಬದಲಾಗುತ್ತೆ ಅಂತ. ಆಗ ನಾನು ಆಯಿತು ಅಂತ ಒಪ್ಕೊಂಡೆ, ಅಷ್ಟೇ, ಆಯಿತು. ಮತ್ತು ಅವ್ರೇನು ಮಾಡಿದ್ರು, ವಾರಕ್ಕೊಂದ್ಸರಿ ಬಂದು ನಮ್ಮ ಮನೇಲಿ ಪ್ರಾರ್ಥನೆ ನಡೆಸ್ತಾ ಇದ್ರು. ಅವ್ರಿಗೆ ಗೊತ್ತಿರೋ ಜನಗಳನ್ನೆಲ್ಲ ಕರ್ಕೊಂಬಂದು ನಮ್ಮ ಮನೇಲಿ ಪ್ರಾರ್ಥನೆ ನಡೆಸ್ತಿದ್ರು. ಮತ್ತು ಅವರು ಆ ಪ್ರಾರ್ಥನೆ ಏನು ಮಾಡಿದ್ರು, ಸಂಡೇ ನಡೆಸೋ ರೀತಿಯಲ್ಲಿ ನಮ್ಮ ಮನೇಲೇ ಸಂಡೇ ಒಂದು ಆರಾಧನೆ ಅಂತ ನಡೆಸಿದ್ರು. ಆಗ ನಾನು ಆ ವಾಕ್ಯಗಳನ್ನ ಕೇಳಿ ಪಾಪ ಆಯಿತು, ನನ್ನೊಳಗಡೆ ಕುಡಿತಿದ್ದೆ, ಅನ್ಸು, ಪಾನ್ ಪರಾಗು ಎಲ್ಲ ಕೆಟ್ಟ ಅಭ್ಯಾಸಗಳಿತ್ತು. ಆಗ ದೇವರು ವಾಕ್ಯಗಳು ಕೇಳ್ತಾ ನನ್ನಲ್ಲಿ ಬದಲಾವಣೆ ಆಗಿ ನಾನು ಅದನ್ನೆಲ್ಲ ಬಿಟ್ಟು, ಅವರು ದೀಕ್ಷಾ ಸ್ನಾನದ ಬಗ್ಗೆ ಮಾತಾಡುವಾಗ ನಾನು ದೀಕ್ಷಾ ಸ್ನಾನ ತಗೊಳ್ಳೋದಕ್ಕೆ ಸಿದ್ಧ ಆದೆ. ಅಲ್ಲಿಂದ ನನ್ನ ಜೀವನ ಹಂತವಾಗಿ ದೇವರು ಬದಲಾಯಿಸ್ಕೊಂಡು. ಇದರ ಮಧ್ಯದಲ್ಲಿ ನೀವು ಎಲೆಕ್ಟ್ರಿಕ್ ಕಾಂಟ್ರಾಕ್ಟರ್ ಕೆಲಸ ಮಾಡ್ತಿದ್ರಿ, ಈಗಲೂ ಮಾಡ್ತಾ ಇದ್ದೀರಿ, ಆದರೆ ಅದನ್ನು ಬಿಡ್ಡಿಲ್ಲ. ಈಗ ನೀವು ರಕ್ಷಣೆ ಹೊಂದಿದ್ದಾನೆ ಅಂತ ನಿಮ್ಮ ಜೀವಿತದಲ್ಲಿ ಆ ಕೆಲಸದಲ್ಲಿ ಏನಾದರೂ ಬದಲಾವಣೆ ಆಯ್ತಾ? ಬದಲಾವಣೆ ಆಯಿತು. ನಾನು ರಕ್ಷಣೆಗೊಂಡು ಹಳೆ ಕಷ್ಟ ನನ್ನನ್ನು 9 ತಿಂಗಳು ಕಷ್ಟ ಬಿಡಲಿಲ್ಲ. ಈ ಸಾಲಗಾರರು ಬೆಳಗ್ಗೆ 5 ಗಂಟೆ ಆದರೆ ಕಮ್ಮಿನೇ ಎಲ್ಲ, 15,000, 5,000, 20,000. ಬೆಳಗ್ಗೆ 5 ಗಂಟೆಗೆ ಮನೆ ಮುಂದೆ ಬಂದ್ಬಿಟ್ಟು ಕೂಗಾಡ್ತಿದ್ರು. ನಾನು ಭಯ ಪಟ್ಕೊಂಡು ಮನೆಯಿಂದ ಹೊರಗಡೆ ಬರ್ತಿರ್ಲಿಲ್ಲ. ಎಲ್ಲಿ ಸಾಲದವ್ರು ಬಂದು ಅವಮಾನ ಪಡಿಸ್ತಾರೋ, ಬೈತಾರೋ, ಜಗಳ ಮಾಡ್ತಾರೋ ಅಂದ್ಬಿಟ್ಟು ನನ್ನ ಹೆಂಡ್ತಿನ ಮೊದಲು ನನ್ನ ಕಳಿಸ್ತಿದ್ದೆ, ಯಾರಾದರೂ ಆಚೆ ಇದ್ದಾರ ನೋಡಿ ಅಂತ. ಯಾಕಂದರೆ ಮನೆಯಿಂದ ಹೊರಗಡೆನೆ ಟಾಯ್ಲೆಟ್ಗೆಲ್ಲ ಬರಬೇಕಿತ್ತು. ಆವಾಗ ನನ್ನ ಹೆಂಡ್ತಿ ಬಂದು ಯಾರೂ ಇಲ್ಲ ಅಂದರೆ ನಾನು ಒಂದು ಕಳ್ಳನ ರೀತಿಯಲ್ಲಿ ಇದ್ದೆ ಒಂದು 9 ತಿಂಗಳು. ಅಂದರೆ ಕಳ್ಳ ಹೇಗೆ ತಪ್ಪಿಸ್ಕೊಳ್ತಾನೋ ಹಾಗೆ ಮನೆ ಒಳಗಡೆನೇ ಇರ್ತಿದೆ. ನನ್ನ ತಾಯಿ ಮತ್ತು ನನ್ನ ಹೆಂಡ್ತಿ ಯಾರಾದರೂ ಬಂದರೆ ಅವರು ಇಲ್ಲ ಮನೆಯಲ್ಲಿ ಅಂತ ಹೇಳಿ ಸುಳ್ಳು ಹೇಳಿ ಕಳಿಸ್ಬಿಡ್ತಿದ್ರು. ಈ 9 ತಿಂಗಳ ಮಧ್ಯದಲ್ಲಿ ಒಬ್ಬರು ದೇವರು ಒಂದು ಪ್ರವಾದಿನ ನಮ್ಮ ಮನೆಗೆ ಕರ್ಕೊಂಬಂದು ಅವ್ರ ಮೂಲಕ ದೇವರು ಪ್ರಾರ್ಥನೆಯಲ್ಲಿ ಮಾತಾಡಿದ್ರು, ಇನ್ನು 3 ತಿಂಗಳಲ್ಲಿ ನಿನ್ನನ್ನು ದೇವರು ಹೊರಗಡೆ ಕರ್ಕೊಂಡು ಹೋಗ್ತಾರೆ, ಮುಚ್ಚಲ್ಪಟ್ಟಿರೆಲ್ಲ ಬಾಗಿಲುಗಳು ತೆರೆಯಲ್ಪಡುತ್ತೆ, ನಿನ್ನ ಜೀವನ ಬದಲಾಗುತ್ತೆ ಅಂತ. ರಕ್ಷಣೆಗೊಂಡು 9 ತಿಂಗಳು ಕಷ್ಟದಲ್ಲಿದ್ದೆ ನಾನು. ಅದರ ಮಧ್ಯದಲ್ಲಿ ಈ ಪ್ರಾರ್ಥನೆಗಳು ನಡೆಸೋರ ಜೊತೆಯಲ್ಲಿ
ಪ್ರಾರ್ಥನಾ ಕೂಟಗಳು ನಡೆಯೋ ಜಾಗದಲ್ಲಿ ಹೋಗ್ಬಿಟ್ಟು ದೇವ್ರ ವಾಕ್ಯಗಳನ್ನ ಹೆಚ್ಚಾಗಿ ಕೇಳ್ತಿದ್ದೆ. ಅಲ್ಲಿ ದೇವರು ನನ್ನನ್ನು ಬಲಪಡಿಸ್ತಾ ಇದ್ರು. ಆಗ ನನಗೊಂದು ನಂಬಿಕೆ ಬಂತು, ದೇವರು ನನ್ನ ಜೀವನ ಬದಲಾಯಿಸ್ತಾರೆ ಅಂತ. ಆಮೇಲೆ 9 ತಿಂಗಳಾದ್ಮೇಲೆ ಆ ಪ್ರವಾದಿ ಹೇಳಿದ ರೀತಿಯಲ್ಲಿ ಒಬ್ಬ ಸ್ನೇಹಿತರ ಮೂಲಕ ನನಗೊಂದು ಕೆಲಸ ಹುಡ್ಕೊಂಡು ಬಂತು. ಅಲ್ಲಿಂದ ನಾವು ಹೊರಗಡೆ ಹೋಗೋದಕ್ಕೆ ಆರಂಭಿಸಿದೆ. ಅಲ್ಲಿಂದ ದೇವರು ನನ್ನ ಜೀವನ ಹಂತ ಹಂತವಾಗಿ ಬದಲಾಯಿಸಿದ್ರು. ನೀವು ಅಂದರೆ ಪ್ರವಾದಿ ಹೇಳಿದ ಪ್ರಕಾರ ನೀವು ನಿಮ್ಮ ಜೀವಿತದಲ್ಲಿ ಬದಲಾವಣೆ ದೇವರ ಕಾರ್ಯ ಪ್ರಾರಂಭ ಮಾಡಿದರು. ನಂತರ ನೀವು ಹೇಗೆ ಸೇವೆಗೆ ಬಂದಿದ್ದು ಪಾಸ್ಟರ್? ಸೇವೆಗೆ ಬರಲಿಕ್ಕೆ ಹೇಗೆ ನಿಮಗೆ ಅವಕಾಶ ಆಯಿತು? ಅದೇ ಅದರ ಮಧ್ಯದಲ್ಲಿ ಒಂದು ಕಡೆ ಕೆಲಸ ಇರಲಿಲ್ಲ, ಸಾಲ ಒಂದು ಕಡೆ ಹಾಗೆ ಇತ್ತು. ನಾನು ಮತ್ತೆ ಕೆಲಸ ನನಗೆ ದೇವರು ಒದಗಿಸಿ ಕೊಟ್ಟರು, ಒಂದೊಂದು ಕೆಲಸ ಬರ್ತಿತ್ತು. ಆಮೇಲೆ ನಾನು ದೇವರಲ್ಲಿ ಬಂದಮೇಲೆ ಯಾರೆಲ್ಲ ನನಗೆ ಟಾರ್ಚರ್ ಕೊಡೋದಕ್ಕೆ ಕೊಡ್ತಿದ್ರು ಅವರೆಲ್ಲ ನನ್ನನ್ನು ನೋಡಿ, ಪರವಾಗಿಲ್ಲ ನೀನು ನಿಧಾನಕ್ಕೆ ಕೊಡು, ಪರವಾಗಿಲ್ಲ ನಿನ್ನ ಕಷ್ಟ ಎಲ್ಲ ತೀರಿಸಿದ ಮೇಲೆ ನನಗೆ ಲಾಸ್ಟಲ್ಲಿ ಕೊಡು. ಒಂದು ಬದಲಾವಣೆ ಅವರಲ್ಲಿ ಕೂಡ ಆಯಿತು. ಅವರೇ ನನ್ನ ಬಂದು ಯಾರು ನನ್ನನ್ನು ಅವಮಾನ ಪಡಿಸ್ತಾ ಇದ್ರು ಅದೇ ಜನ ನನ್ನನ್ನು ನೋಡಿ, ಪರವಾಗಿಲ್ಲ ನೀನು ನಿಧಾನಕ್ಕೆ ಕೊಡು. ಅದರಲ್ಲಿ ಒಂದು ಬದಲಾವಣೆ ದೇವ್ರು ಕೊಟ್ಟರು. ಅದರಲ್ಲಿ ಯಾವ್ದು ಮುಖ್ಯವಾಗಿತ್ತು ಅದೆಲ್ಲ ನಾನು ಸ್ವಲ್ಪ ಕೊಡೋದಕ್ಕೆ ಆರಂಭಿಸಿದೆ. ಅದ್ರ ಮಧ್ಯದಲ್ಲಿ ನಾನು ಎಲ್ಲೆಲ್ಲ ಬೆಂಗಳೂರಲ್ಲಿ ಕೂಟಗಳು, ಆ ದಿವಸಗಳಲ್ಲಿ ಹೆಚ್ಚಾಗಿ ಕೂಟಗಳು, ಶಿವಾಜಿನಗರ ಬಸ್ ಸ್ಟ್ಯಾಂಡ್ ಹಿಂದುಗಡೆ ಒಂದು ಗ್ರೌಂಡ್ ಇದೆ, ಆ ಗ್ರೌಂಡಲ್ಲಿ ನಿರಂತರವಾಗಿ ಆ ಸಮ್ಮರ್ ಹಾಲಿಡೇಸಲ್ಲಿ ಕೂಟಗಳು ನಡೀತಿತ್ತು. ನಾನು ಹೆಚ್ಚಾಗಿ ಒಂದು ಕಡೆ ಕೆಲಸ ಮಾಡ್ತಿದ್ದೆ, ಹೆಚ್ಚಾಗಿ ಆ ಕೂಟಗಳಲ್ಲಿ ಹೋಗಿ ಕೂತ್ಕೊಬಿಡ್ತಿದ್ದೆ. ಎಲ್ಲಿ ವಾಲ್ ಪೋಸ್ಟ್ ನೋಡ್ತಾ ಇದ್ನೋ, ಉಪವಾಸ ಕೂಟ, ಅಭಿಷೇಕ ಕೂಟ, ಎಲ್ಲಿ ನೋಟಿಸ್ ಸಿಗುತ್ತೋ ಆ ನೋಟಿಸ್ನ ಜೋಬಲ್ಲಿ ಇಟ್ಕೊಳ್ಳೋದು, ಆ ಕೂಟಗಳಿಗೆ ಹೋಗ್ಬಿಡೋದು. ಒಂದು ಕಡೆ ಕೆಲಸನೂ ಮಾಡ್ತಾಯಿದ್ದೆ, ಒಂದು ಕಡೆ ನಾನು ಆ ಕೂಟಗಳಲ್ಲಿ ಹೋಗಿ ದೇವ್ರ ವಾಕ್ಯಗಳನ್ನ ಹೆಚ್ಚಾಗಿ ಕೇಳಿ ಒಂದು ಕಡೆ ಕೆಲಸದಲ್ಲೂ ಆಶೀರ್ವಾದದಲ್ಲೂ ಬೆಳೀತಿದ್ದೆ, ಮತ್ತೊಂದು ಕಡೆ ನಾನು ದೇವ್ರ ವಾಕ್ಯದಲ್ಲೂ ಅಭಿಷೇಕದಲ್ಲೂ ಬೆಳೀತಾ ಇದ್ದೆ. ಹೀಗೆ ದೇವರು ನನ್ನನ್ನು ಹಂತವಾಗಿ 2 ಕಡೆನೂ ಬೆಳೆಸ್ಕೊಂಡು ಬಂದರು. ಅದು ಒಂದು ಕಡೆ ನಿಲ್ಲಿಲ್ಲ. ನಾನು ಕೆಲಸದಲ್ಲೂ ದೇವರು ನನ್ನನ್ನು ಹೆಚ್ಚಾಗಿ ಆಶೀರ್ವದಿಸಿದ್ರು, ಮತ್ತು ಆತ್ಮಿಕ ಜೀವನದಲ್ಲೂ ಉಪವಾಸ ಮಾಡೋದು, ಪ್ರಾರ್ಥನೆ ಮಾಡೋದು. ಅದರ ಮಧ್ಯದಲ್ಲಿ ದೇವರ ಕೃಪೆಯಿಂದ ಆರಂಭದ ದಿವಸಗಳಲ್ಲಿ 1-2 ಸೇವಕರ ಐಕ್ಯನ ದೇವರು ಕೊಟ್ಟಿದ್ರು. ಅವ್ರ ಜೊತೆಯಲ್ಲಿ ನಾವು ಹೋಗ್ತಾ ಇದ್ವು. ಅವರೆಲ್ಲಾದರೂ ಸಣ್ಣ ಸೇವೆಗಳಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ರು, ಅವ್ರನ್ನ ನೋಡ್ತಾ ಇದ್ವು. ಹಾಗೆ ದೇವರು ಸ್ವಲ್ಪ ಹಂತವಾಗಿ ಬೆಳೆಸ್ತಿದ್ರು. ಅಂದರೆ ನಿಮಗೆ ಈಗ ಸಭಾಪಾಲಕ ನೀವು ಆಗಿದ್ದೀರಿ. ಈ ಸಭಾಪಾಲಕರ ಸೇವೆಗೆ ಬರೋದಕ್ಕಿಂತ ಮುಂಚೆ ನಿಮಗೇನಾದರೂ ದರ್ಶನಗಳಾಗಿತ್ತಾ, ಅಥವಾ ಕನಸಿನ ಮೂಲಕ ದೇವರೇನು ಮಾತಾಡಿದ್ರ, ಅಥವಾ ಪ್ರವಾದಿಗಳ ಮೂಲಕ ನಿಮ್ಮ ಸೇವೆ ಬಗ್ಗೆ ಏನಾದರೂ ಮಾತಾಡಿದ್ದೀರಾ? ದೇವರ ಆರಿಸ್ಕೊಂಡ್ಮೇಲೆ ಹೀಗೆ ಪ್ರಾರ್ಥನಾ ಆತ್ಮಿಕ ಜೀವನದಲ್ಲಿ ನಾವು ಬೆಳೆಯುವಾಗ ಬೇರೆ ಒಂದು ಸಭೆಯಲ್ಲಿ ದೇವರು ನಮ್ಮನ್ನು ಒಂದು 5 ವರ್ಷ ಅಲ್ಲಿ ವಿಶ್ವಾಸಿಯಾಗಿದ್ದು, ಬರೀ ಸಭೆಗೆ ಮಾತ್ರ ನಾವು ಹೋಗ್ತಾ ಇದ್ವು. ಅಲ್ಲಿ ಯಾವ ಮೆಂಬರ್ಶಿಪ್ಪು ಏನೂ ಇರಲಿಲ್ಲ. ಯಾವಾಗ ದೇವರು ನಾನು ಆಗಲೇ ಹೇಳ್ದಂಗೆ ಒಂದು ಸೇವಕರು ಬಂದು ನಮ್ಮನೆಯಲ್ಲೇ ಚರ್ಚ್ ಸ್ಟಾರ್ಟ್ ಮಾಡಿದ್ರು, ಅಲ್ಲಿ ನಾನು ರಕ್ಷಣೆಗೊಂಡೆ. ಅಲ್ಲಿ ಅವರೇ ನನಗೆ ದೀಕ್ಷಾಸ್ನಾನ ಕೊಟ್ಟರು. ದೀಕ್ಷಾಸ್ನಾನ ಕೊಟ್ಟು ಒಂದೇ ಒಂದು ಕಮ್ಯುನಿಯನ್ ಮಾತ್ರ ಅವರು ನಮಗೆ ಕೊಟ್ಟರು ದೀಕ್ಷಾಸ್ನಾನ ಆದಮೇಲೆ. ಮತ್ತು ಆ ಕೂಟ ತಾನಾಗಿ ಚದುರೋಯ್ತು. ಮತ್ತು ಆ ಸೇವಕರು ಇವತ್ತವ್ರಿಗೆ ಎಲ್ಲಿದ್ದಾರೆ ಅಂತ ನನಗೆ ಇವತ್ತು ಗೊತ್ತಿಲ್ಲ. ಅಂದರೆ ದೇವರು ನಮ್ಮನ್ನು ರಕ್ಷಿಸೋದಕ್ಕೋಸ್ಕರನೇ ಅವ್ರನ್ನ ಕರ್ಕೊಂಬಂದರು ಅಂತ ಆಮೇಲೆ ನನಗೆ ಅರ್ಥ ಆಯಿತು. ನಮ್ಮನ್ನು ದೇವರು ಆರಿಸ್ಕೊಳ್ಳೋದಕ್ಕೂ ಮತ್ತು ದೇವರಲ್ಲಿ ನಡೆಸೋದಕ್ಕೂ ಒಂದು ಸೇವಕರನ್ನ ದೂತರು ಕಳಿಸಿ ಅವ್ರು ನಮ್ಮನೆಯಲ್ಲೇ ಕೂಟ ಆರಂಭಿಸಿ ನಾವು ನಮ್ಮನೆಯಲ್ಲೇ ನಿಮ್ಮ ಮನೆಯಲ್ಲಿ ಕೂಟ ಪ್ರಾರ್ಥನೆ ನಡೆಸಿದ್ರಿ? ಒಂದು 3 ತಿಂಗಳು ಅಷ್ಟೇ. ಭಾನುವಾರದ ಆರಾಧನೆ ಕೂಡ ಒಂದು 3 ತಿಂಗಳು ಅಷ್ಟೇ. ಇದು 3 ತಿಂಗಳಲ್ಲೇ ನಾನು ದೀಕ್ಷಾಸ್ನಾನಕ್ಕೆ ಒಪ್ಪಿಸ್ಕೊಟ್ಬಿಟ್ಟೆ. ನಾನೇ ಹೋಗಿ ಅವ್ರನ್ನ ಕೇಳ್ತಾ ಇದ್ದೆ, ನನಗೆ ಯಾವಾಗ ದೀಕ್ಷಾಸ್ನಾನ ಕೊಡ್ತೀರಿ ಅಂತ. ಆಮೇಲೆ ಅವ್ರು ದೀಕ್ಷಾಸ್ನಾನ ಕೊಟ್ಟು ಒಂದೇ ಒಂದು ಕಮ್ಯುನಿಯನ್ ಅಷ್ಟೇ ಅವ್ರು ನಮ್ಮ ಮನೇಲಿ ಕೊಟ್ಟಿದ್ದು. ಆಮೇಲೆ ಆ ಕೂಟನೇ ಚದುರೋಯ್ತು. ತಕ್ಷಣ ನಾವೇನು ಮಾಡೋದು, ನಮ್ಮ ಏರಿಯಾ ಪಕ್ಕದಲ್ಲಿ ಒಂದು MA ವರ್ಗೀಸ್, ಪಾಸ್ಟರ್ MA ವರ್ಗೀಸ್ ಚರ್ಚಲ್ಲಿ ಕನ್ನಡ ಆರಾಧನೆ ನಡೀತಿತ್ತು. ಆವಾಗ ನನ್ನ ತಮ್ಮ ನನ್ನನ್ನೇನು ಮಾಡ್ದೆ, ಅಲ್ಲಿಗೆ ಕರ್ಕೊಂಡೋಗಿ ಬಿಟ್ಟ. ಹೋದ್ಮೇಲೆ ನಾನು 5 ವರ್ಷ ಆ ಚರ್ಚಲ್ಲಿದ್ದೆ. ಯಾವುದೇ ಮೆಂಬರ್ಶಿಪ್ ಎಲ್ಲ ಏನಿರಲಿಲ್ಲ. ಆ ಚರ್ಚ್ಗೆ ಹೋಗ್ತಾ ಇದ್ದು, ಕೂತ್ಕೊಳ್ತಾ ಇದ್ದು, ದೇವ್ರ ವಾಕ್ಯ ಕೇಳ್ತಾ ಇದ್ದು. ನಾವು ಏನು ಸಭೆಗೆ ಕಾಣಿಕೆ ದರ್ಶನ ಭಾಗ ಕೊಡಬೇಕು ಅದೆಲ್ಲ ಕೊಟ್ಟು 5 ವರ್ಷ ಇರುವಾಗ ಅದ್ರ ಮಧ್ಯದಲ್ಲಿ ಆಗಲೇ ಹೇಳ್ದಂಗೆ 2 ಸೇವಕರ ಜೊತೆಲಿ ನಮ್ಗೆ ಐಕ್ಯ ಆಯಿತು. ಬ್ರದರ್ ಡ್ಯಾನಿಯಲ್ ಡೇವಿಡ್ ಅಂತ ಇಲ್ಲಿ ಒಂದು ಸೇವೆ ಮಾಡಿರ್ತಾರೆ, ಅವ್ರ ಜೊತೆಲಿ ಮತ್ತೊಂದು ಪಾಸ್ಟರ್ ಫ್ರಾನ್ಸಿಸ್ ಅಂತ ಅವ್ರ ಜೊತೆಲಿ ಒಂದು ಐಕ್ಯ ಆಯಿತು. ಅವರು ಪ್ರಾರ್ಥನೆಗಳಲ್ಲಿ ನಾವು ಹೋಗ್ತಾ ಬರ್ತಾ ಸ್ವಲ್ಪ ಸೇವೆಗಳು ನೋಡ್ತಾ ಆ ಭಾರ ನನಗೆ ಬರ್ತಾ ಇತ್ತು. ನಾವು ದೇವ್ರಿಗೆ ಏನಾದರೂ ಮಾಡಬೇಕು ಅನ್ನೋ ಆ ಭಾರ ಬರ್ತಾಯಿತ್ತು. ಹಾಗೆ ದೇವರೇನು ರೂಪಿಸ್ತಾ ಇದ್ರು. ನಮ್ಮ ಮನೇಲಿ ಆಗಲೇ ಹೇಳ್ದಂಗೆ ನಮ್ಮ ಕೊನೆ ತಮ್ಮ ಪಾಸ್ಟ್ರಾಗಿ ಅವರು ದೇವರಿಗೆ ಪೂರ್ತಿ ಸಮಯ ದೇವರಿಂದ ಕರೆಯಲ್ಪಟ್ಟಿದ್ರು.
ಅವರು ಜೀಸಸ್ ಕಾಲ್ಸಲ್ಲಿ ಹೋಗ್ಬಿಟ್ಟು ಪ್ರಾರ್ಥನಾ ಸೇವೆ ಮಾಡ್ತಾಯಿದ್ರು. ನಾನು ಒಂದು ದಿವಸ ಅವ್ರನ್ನ ಕೇಳಿದೆ, ನಿನ್ನ ಕರೆ ಏನು? ಅವ್ರು ಹೇಳಿದ್ರು, ನಮ್ಮ ಪಾಸ್ಟ್ರು. ಮತ್ತು ನೀನು ಪಾಸ್ಟ್ರಾಗಿದ್ದು ಬೇರೆ ಒಂದು ಕಡೆ ಹೋಗಿ ಸೇವೆ ಮಾಡ್ತಾಯಿದ್ದೆ ಹೆಂಗೆ? ಮತ್ತು ಅವರು ಹೀಗೆ ನಾವು ಕುಟುಂಬವಾಗಿ ಮಾತಾಡಿದಾಗ ಅವರು ಒಂದು 7 ದಿವಸ ಉಪವಾಸ ಮಾಡಿದ್ರು. ಉಪವಾಸ ಮಾಡಿದ್ಮೇಲೆ ಅವ್ರು ಬಂದು ನನಗೆ ಹೇಳಿದ್ರು, ದೇವ್ರು ನಾನು ಪ್ರಾರ್ಥನೆಯಲ್ಲಿದ್ದಾಗ ಮನೆ ಮೇಲೆ ನಾವೊಂದು ಹಾಲ್ ಕಟ್ಟಿ ಸೇವೆ ಮಾಡೋದನ್ನು ದೇವ್ರು ನನಗೆ ತೋರಿಸಿದ್ರು. ಅವ್ರು ಹಾಗೆ ಹೇಳಿದ ತಕ್ಷಣ ಅದನ್ನು ನಾನು ತಗೊಂಡು ಮನೆ ಮೇಲೆ ಒಂದು ಹಾಲು ಕಟ್ಟೋದಕ್ಕೆ ದೇವರು ನನಗೆ ಸಹಾಯ ಮಾಡಿದ್ರು. ದರ್ಶನ ಅವರು ಕೊಟ್ಟರು, ಕಟ್ಟಿದ್ದು ನಾನು. ಮತ್ತು ಹಾಲು ಕಟ್ಟೋದ ಮೇಲೆ ನಾವು ಅಲ್ಲೇ ಮನೆ ಮೇಲೇ ಮತ್ತೆ ನಾವೊಂದು ಚರ್ಚ್ ಕುಟುಂಬವಾಗಿ 3 ಕುಟುಂಬವಾಗಿ ಸ್ಟಾರ್ಟ್ ಮಾಡಿ, ಅವರು ಪಾಸ್ಟರ್ ಆಗಿದ್ದರು. ಮಿಕ್ಕಿದ ಎಲ್ಲ ನಾನು ಅವ್ರ ಹಿಂದುಗಡೆಯಿಂದ ಅವ್ರಿಗೆ ಏನು ಬೇಕು, ಒಂದು ಸಭೆ ನಡೆಸೋದಕ್ಕೆ ಏನು ಬೇಕು ಎಲ್ಲ ನಾನು ಮಾಡಿಕೊಂಡು, ಹಾಗೆ ಒಂದು 5 ವರ್ಷ ಅವರು ಪಾಸ್ಟರ್ ಆಗಿರ್ತಿದ್ರು. ನಾನು ಅವ್ರಿಗೆ ಸಪೋರ್ಟ್ ಆಗಿ ನಿಲ್ತಿದ್ದೆ. ಅಂದರೆ ಹೊರಗಿನ ಜನ ಬರ್ತಿದ್ರು ಹೊರಗಡೆಯಿಂದ. ಆಮೇಲೆ ಒಂದೊಂದು ಕುಟುಂಬ ಬರೋದಕ್ಕೆ ಆರಂಭ ಆಯಿತು. ಮತ್ತು ನಾವು ನಮ್ಮ ಮನೆ ಮೇಲಿಂದ ಅದು ಜಾಗ ಸಾಕಾಗೋದಿಲ್ಲ, ಇಷ್ಟೇ ಇತ್ತು. ಜಾಗ ಸಾಕಾಗೋದಿಲ್ಲ ಅಂದ್ಬಿಟ್ಟು ನಾವು ಬೇರೊಂದು ಹಾಲು ಪ್ರಾರ್ಥನೆ ಮಾಡಿ 1-2 ವರ್ಷ ಪ್ರಯತ್ನ ಪಟ್ಟು ದೇವ್ರು ನಮ್ಗೆ ಹಾಲು ಕೊಟ್ಟರು. ಮತ್ತು ನಾವು ಇಲ್ಲಿಂದ ಅಲ್ಲಿಗೆ ಹೋಗಿ ದೇವ್ರ ಸೇವೆ ಮಾಡ್ತಾಯಿದ್ದು. ಅದರ ಮಧ್ಯದಲ್ಲಿ ದೇವರು, ನಾನು ಸಭೆಯಲ್ಲಿ ಬೆಳೀತಿದ್ದೆ, ಕೀರ್ತನೆಗಳು ಓದ್ತಿದ್ದೆ, ಕೀರ್ತನೆಗಳಲ್ಲಿ ಮಾತಾಡ್ತಿದ್ದೆ, ಹಾಗೆ ಬೆಳೀತಾ ಇದ್ದೆ. ಹಾಗೆ ಬೆಳೆಯುವಾಗ ಇವರು ಪಾಸ್ಟರ್ ಆಗಿರ್ತಾಯಿದ್ರು. ಸಭೆ ಒಂದು ಸ್ವಲ್ಪ ಬೆಳೆಯೋದಕ್ಕೆ ಆರಂಭ ಆಯಿತು. ಅದರ ಮಧ್ಯದಲ್ಲಿ ಸ್ವಲ್ಪ ತಮ್ಮನಿಗೆ ಸ್ವಲ್ಪ ನಾವು ಬೆಳೆಯೋದು ಅವ್ರಿಗಷ್ಟು ಸಂತೋಷ ಆಗಲಿಲ್ಲ. ಅಲ್ಲಿ ಒಂದು ಸ್ವಲ್ಪ ಮನಸ್ತಾಪ ಬಂದಾಗ ಅವರು ಸಭೆ ಬಿಟ್ಟು ಹೋಗ್ಬಿಟ್ರು. ಅದರ ಮಧ್ಯದಲ್ಲಿ ದೇವರು ನಮಗೆ ದರ್ಶನಗಳ ಮೂಲಕ ದೇವರು ಮಾತಾಡೋದಕ್ಕೆ ಆರಂಭಿಸಿದ್ರು. ಪೇತ್ರನ ದೇವರು ಹೇಗೆ, ಪೇತ್ರನೇ ನಿನ್ನನ್ನು ಪ್ರೀತಿಸ್ತೀಯಾ, ಪೇತ್ರನೇ ನಿನ್ನನ್ನು ಪ್ರೀತಿಸ್ತೀಯಾ, ಪೇತ್ರನೇ ನಿನ್ನನ್ನು ಪ್ರೀತಿಸ್ತೀಯಾ, ನೀನು ನನ್ನನ್ನು ಪ್ರೀತಿಸೋದಾದರೆ ನಿನ್ನ ಕುರಿಗಳನ್ನ ಕಾಯಿ. ಆ ಶಬ್ದ ನನಗೆ ಬಂದಾಗ ನಾನು ಭಯಪಟ್ಬಿಟ್ಟೆ. ಯಾಕಂದರೆ ಅಲ್ಲಿವರೆಗೂ ನಾನು ಪಾಸ್ಟರ್ ಆಗಬೇಕು ಅಂತಲೂ ಆಸೆ ಪಡಲಿಲ್ಲ, ಅಥವಾ ಸಭೆ ನಾನು ನಡೆಸಬೇಕು ಅಂತಲೂ ಆಸೆ ಪಡಲಿಲ್ಲ. ಆದರೆ ನನ್ನಲ್ಲಿದ್ದ ಆಸೆ ಬಂದ್ಬಿಟ್ಟು ಆತ್ಮಿಕ ಜೀವನ ಆರಂಭದಲ್ಲಿ ಅನಾಥ ಮಕ್ಕಳನ್ನ ತಗೊಂಡು ಒಂದು ಆರ್ಫನೇಜ್ ಸ್ಟಾರ್ಟ್ ಮಾಡಬೇಕು. 2ನೇದು ಸೇವಕರುಗಳಿಗೆ ಸಹಾಯ ಮಾಡಬೇಕು. ಮಾಡ್ತಿದ್ದೆ ನಾನು ಅದನ್ನು ಆರಂಭದಲ್ಲಿ ಮಾಡ್ತಿದ್ದೆ. ಆದರೆ ಆ ಮಕ್ಕಳನ್ನ ಸಾಕೋ ದರ್ಶನ ಅದು ಹಂಗೆ ನಿಂತೋಯಿತು. ಅದರ ಮಧ್ಯದಲ್ಲಿ ದೇವರು ಯಾವಾಗ ತಮ್ಮ ಜೊತೆ ಇದ್ದು ತಮ್ಮ ಸಭೆ ಬಿಟ್ಟು ಹೋಗ್ಬಿಟ್ರು, ಆ ಸಮಯಕ್ಕೆ ಕರೆಕ್ಟಾಗಿ ದೇವರು ನನ್ನನ್ನು ರೂಪಿಸಿ ಅಲ್ಲಿಂದ ಸಭೆನ ನಡೆಸ್ಕೊಂಡು ಹೋಗೋದು. ಅದೇ ಸಭೆ ನೀವು ಮುಂದುವರಿಸ್ಕೊಂಡು ಅಲ್ಲಿಂದ ಅದೇ ಸಭೆನ ಅವ್ರು ಹೋದಾದ್ಮೇಲೆ ಅವ್ರ ಜೊತೆಲಿ ಸ್ವಲ್ಪ ಜನ ಹೊರಟುಬಿಟ್ರು. ಅವರು ಹೋದ್ಮೇಲೆ ಆ ಸಭೆನ ನಾನು ಹಂಗೇನೆ ದೇವ್ರ ಕೃಪೆಯಿಂದ ನಡೆಸ್ಕೊಂಡು ಹೋಗೋದಕ್ಕೆ ಆ ಧೈರ್ಯ, ಆ ಬಲ ದೇವ್ರು ಆ ಟೈಮಲ್ಲಿ ಕೊಟ್ಟರು. ಅದು ಒಂದು 6 ತಿಂಗಳಿಗೆ ಹಿಂದೆ ಏನಾದರೂ ನಡೆದ್ರೆ ನಾನು ಹೋಗ್ಬಿಡ್ತಿದ್ದೆ, ಸೇವೆ ಬೇಡ ಅಂತ. ಆದರೆ ದೇವರು ಕರೆಕ್ಟಾಗಿ ಏನು ದೇವರ ಚಿತ್ತ, ದೇವರ ಕಾರ್ಯ ನಡೀತಿತ್ತು, ದೇವರ ಕಾರ್ಯ ಇತ್ತು, ದೇವರ ಉದ್ದೇಶ, ದೇವರ ಸಭೆ ಬೆಳೆಯಬೇಕಂತ. ದೇವರ ಸಭೆ, ಇಬ್ಬರು ಸೇವಕರು ಒಂದು ಸಭೆಯಲ್ಲಿದ್ರೆ ಹೇಗೆ ಅಂತ ಅವ್ರನ್ನೂ ಪ್ರತ್ಯೇಕ ಮಾಡಿದ್ರು, ನನ್ನನ್ನು ನಿಲ್ಲಿಸಿದ್ರು. ಇವಾಗ ಅವರು ಸೇವೆ ಮಾಡ್ತಿದ್ದಾರೆ, ಅವ್ರಿಗೂ ಸೇವೆ ಇದೆ. ನಾನಿವಾಗ ಆ ಸಭೆನ 6 ವರ್ಷ ಆಯಿತು. ದೇವ್ರ ಕೃಪೆಯಿಂದ ಬ್ರದರ್ ಸಾಮ್ ಜಬದರ ಅಣ್ಣ ಬಂದ್ಬಿಟ್ಟು ನನಗೆ ಪಾಸ್ಟರ್ ಆಗಿ ಆರ್ಡಿನೇಷನ್ ಮಾಡಿದ್ರು. ಆರ್ಡಿನೇಷನ್ ಆದಮೇಲೆ ನಾನು ನನ್ನ ಕುಟುಂಬ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೆ. ಅಂದರೆ ಈಗ ಅದೇ ಹಾಲ್ನಲ್ಲಿ, ಮನೆಯ ಮೇಲಿನ ಹಾಲ್ನಲ್ಲಿ ಇಲ್ಲ, ಮನೆ ಮೇಲೆ ಇಲ್ಲ, ನಾವು ಈಗ ಸಪ್ರೇಟಾಗಿ ಬಂದು ಅದೇ ಮನೆಯಲ್ಲಿದ್ದೀರಿಯಾ ಬೇರೆ? ಇಲ್ಲ, ಮತ್ತೆ ನಾನು ದೇವ್ರು ನನಗೊಂದು ವಿಶಾಲತೆಯನ್ನು ಕೊಟ್ಟ ಮೇಲೆ ನನ್ನ ಮನೆ, ನಾನು ಕಷ್ಟದಲ್ಲಿದ್ದಾಗ ಮನೆ ಬಿಟ್ಟು ಬಂದಿದ್ದೆ, ಮತ್ತು ತಾಯಿ ಕರ್ಕೊಂಡೋಗಿ ಅದೇ ಮನೇಲಿಟ್ಟರು. ದೇವ್ರು ನನ್ನನ್ನು ಅಲ್ಲಿ ರಕ್ಷಿಸಿದ್ರು. ದೇವ್ರು ನನ್ನನ್ನು ಅಲ್ಲಿ ಹಂತವಾಗಿ ದೇವ್ರು ನನ್ನನ್ನು ಆಶೀರ್ವದಿಸಿ ದೇವ್ರು ನನ್ನೊಟ್ಟಿಗೆ ಮಾತಾಡಿದ್ರು. ಇಲ್ಲಿಂದ ನಿನ್ನ ಸಮಯ ಬಂತು, ನೀನು ಇಲ್ಲಿಂದ ಅಬ್ರಾಹ್ಮನಿಗೆ ದೇವ್ರು ಹೆಂಗೆ ಹೇಳಿದ್ರು, ನೀನು ಇಲ್ಲಿಂದ ಹೊರಡು ಅಂದಮೇಲೆ ನಾನು ಬೇರೊಂದು ಬಾಡಿಗೆ ಮನೆಗೆ ಹೋದೆ. ದೇವ್ರು ನನ್ನನ್ನು ಅಲ್ಲಿ ಸ್ವಲ್ಪ ಆಶೀರ್ವದಿಸಿದ್ರು. 2 ವರ್ಷ ಆ ಮನೆಯಲ್ಲಿದ್ದೆ. ಆಮೇಲೆ ಅಲ್ಲಿಂದ ಮತ್ತೊಂದು ಇನ್ನು ಸ್ವಲ್ಪ ವಿಶಾಲತೆ ಉಳ್ಳ ಮನೆಯನ್ನು ದೇವರು ನನಗಲ್ಲಿ ಕೊಟ್ಟರು. ಅಲ್ಲಿ 5 ವರ್ಷ ಆ ಮನೆಯಲ್ಲಿದ್ದೆ. ಒಂದು ಕಡೆ ಸೇವೆಯಲ್ಲೂ ಬೆಳೀತಿದ್ದೆ, ಮತ್ತೊಂದು ಕಡೆ ದೇವರು ಹಂತವಾಗಿ ಆಶೀರ್ವದಿಸ್ಕೊಂಡು ಬಂದರು. ಈಗ ನಾನು ಸ್ವಂತ ಮನೆಯಲ್ಲಿ, ಆಮೇಲೆ ಬಾಡಿಗೆ ಮನೆಯಿಂದ ಲೀಸ್ ಮನೆಗೆ ಬಂದೆ. ಲೀಸ್ ಮನೆಯಿಂದ ದೇವರು ಸ್ವಂತ ಮನೆಗೆ ಹೋಗೋದಕ್ಕೆ ಸಹಾಯ ಮಾಡಿದ್ರು. ಅಪ್ಪ ಅಮ್ಮ ಇದ್ದಾರೆ? ಅಪ್ಪ ಅಮ್ಮ ಇದ್ದಾರೆ. ಅಂದರೆ ಈಗ ನಿಮ್ಮ
5 ಜನ ಅಣ್ಣ ತಮ್ಮಂದಿರಲ್ಲಿ ನೀವು ಎಷ್ಟು ಜನ ಸೇವೆಯಲ್ಲಿದ್ದೀರಿ? ನಾನು ಇದ್ದೀನಿ, ನನ್ನ ಕೊನೆ ತಮ್ಮ ಇಬ್ಬರು ಇದ್ದೀವಿ. ಎರಡನೇ ಅಣ್ಣ ರಕ್ಷಣೆಗೊಂಡಿದ್ದಾರೆ, ದೊಡ್ಡಣ್ಣ ಇನ್ನು ರಕ್ಷಣೆಗೊಳ್ಳಿಲ್ಲ. ನನ್ನ ಕೆಳಗಡೆ ಒಬ್ಬ ತಮ್ಮ ಇದ್ದಾನೆ, ಅವನು ರಕ್ಷಣೆಗೊಳ್ಳಿಲ್ಲ. ತಂದೆ ತಾಯಿ ರಕ್ಷಣೆಗೊಂಡಿದ್ದಾರೆ, ತಂದೆನೂ ರಕ್ಷಣೆಗೊಂಡಿದ್ದಾರೆ. ಅಂದರೆ ಅವ್ರ ಸಭೆಗೆಲ್ಲ ಎಲ್ಲೂ ಹೋಗೋದಿಲ್ಲ, ಮನೇಲಿ ಇರ್ತಾರೆ. ತಾಯಿ ರಕ್ಷಣೆಗೊಂಡಿದ್ದಾರೆ. ಈ ಸಭೆ ನಿಮಗೆ ಈಗ ನಿಮ್ಮ ತಮ್ಮ ನಿಮ್ಮ ಜೊತೆ ಬಿಟ್ಟು ಹೋದ ಸೇವೆಯಲ್ಲಿ, ಅಂದರೆ ನೀವು ಹೇಳ್ತೀನಿ, ನೀವು ದೇವರು ಆ ಟೈಮ್ನ ಪ್ರಿಪೇರ್ ಮಾಡಿದ್ರು, ನಿಮಗೆ ಭಯ ಆಗಲಿಲ್ವ? ಯಾಕಂದರೆ ಒಂದು ಸಭೆ ನಡೆಸೋದನ್ನ ಸುಲಭ ಅಲ್ಲ. ಯಾಕಂದರೆ 10 ಕುಟುಂಬ 10 ಜನ ಬೇರೆ ಬೇರೆ ರೀತಿಯಲ್ಲಿ ಬರ್ತಾರೆ. ಈ ಅವರು ಬಿಟ್ಟೋಗೋ ಸಮಯಕ್ಕೆ ನನ್ನ ದೇವರು ಕರೆಕ್ಟಾಗಿ ಬಲಪಡಿಸಿದ್ರು. ಅಂದರೆ ಅದೇ ಸಭೆಯಲ್ಲಿ ನೀವು ಬೆಳೆದ ನಿಮಿತ್ತವಾಗಿ, ಅಂದರೆ ಅದೇ ಸಭೆಯಲ್ಲಿ ನೀವು ಇದ್ದೀರಲ್ಲ, ಅಂದರೆ ಒಂದು ನಾಯಕತ್ವದಲ್ಲಿ ನೀವು ಇದ್ದೀರಿ, ಅದರ ನಿಮಿತ್ತವಾಗಿ ನಿಮಗೆ ಜನರ ಬಗ್ಗೆ ನೀವು ತಿಳಿಯಬಳಿಕೆ ಇತ್ತು ಅಲ್ಲ, ಜನರ ಸ್ವಭಾವದ ಬಗ್ಗೆ ನಿಮಗೆ ತಿಳುವಳಿಕೆ ಇತ್ತು. ಅದಕ್ಕಾಗಿ ನಿಮಗೆ ಸ್ವಲ್ಪ ಕಷ್ಟ ಆಗಿಲ್ಲ? ನನಗೇನು ಕಷ್ಟ ಆಗಲಿಲ್ಲ. ಸ್ವಲ್ಪ ಜನ ಆರಂಭದಿಂದ ಯಾವಾಗ ನಾವು ಸೇವೆ ಆರಂಭಿಸಿದ್ರೆ ಅಲ್ಲಿಂದ ನಮ್ಮ ಸಭೆಯಲ್ಲಿ ಇದ್ದಿದ್ದ ಜನ ಎಲ್ಲ ಹಂಗೆ ನಿಂತುಬಿಟ್ರು, ಅವ್ರ ಜೊತೆಲಿ ಹೋಗ್ಲಿಲ್ಲ. ಅವ್ರೇನು ಮಾಡಿದ್ರು, ಅಲ್ಲೇ ನಿಂತುಬಿಟ್ರು. ಆ ಸಮಯಕ್ಕೆ ನನ್ನ ದೇವರು ಕರೆಕ್ಟಾಗಿ ರೂಪಿಸೋದ್ರಿಂದ, ಆ ಧೈರ್ಯ ಅನ್ನೋದು ದೇವರು ನನಗೆ ಕೊಟ್ಟಿದ್ದರಿಂದ, ನಾನು ಅಲ್ಲಿಂದ ಆ ವಾರದಿಂದ ನಾನು ತಗೊಳ್ಳೋದಕ್ಕೆ ದೇವ್ರು ಸಹಾಯ ಮಾಡಿದ್ರು. ಅದಕ್ಕೆ ಸ್ವಲ್ಪ ಹಿಂದೆ ಏನಾದರೂ ಹಂಗೆ ನಡೆದಿದ್ರೆ ನನಗೆ ಚೆನ್ನಾಗಿ ಗೊತ್ತಿತ್ತು, ನಾನು ನಿಲ್ತಿರ್ಲಿಲ್ಲ, ನಾನು ಓಡ್ತಿದ್ದೆ, ನನಗೆ ಸೇವೆನೂ ಬೇಡ ಏನು ಬೇಡ ಅಂತ. ಅವ್ರು ಹೋಗೋ ಸಮಯಕ್ಕೆ ದೇವರು ನನ್ನನ್ನು ಕರೆಕ್ಟಾಗಿ ನಿಲ್ಲಿಸಿದ್ರು. ಅದರ ಗುರುತು ಇವತ್ತವರೆಗೂ ಇದೆ. ಅವರು ಹೋದಾಗ ಒಂದು 15 ಜನ 10-15 ಜನ ಇದ್ದು ಅಷ್ಟೇ, ಸ್ವಲ್ಪ ಜನ ಅವ್ರ ಜೊತೆಲಿ ಹೋದರು. ಈಗ ನಾವು ದೇವ್ರ ಕೃಪೆಯಿಂದ 200ವರೆಗೂ ನಾವು ಬಂದಿದ್ದೀವಿ. ದೇವ್ರ ಸಭೆ ಬೆಳೆಸ್ತಾ ಇದ್ದಾನೆ, ಸಭೆ ಬೆಳೀತಿದೆ. ಈಗೂ ಸಭೆ ನಡೆಸೋದಕ್ಕೆ ದೇವರು ಈಗ 2 ಕಡೆ ಇದೆ. ಇಲ್ಲಿ ಮಾಡ್ಕೊಂಡು ದೊಡ್ಡಬಳ್ಳಾಪುರಲ್ಲಿ ಒಂದು ಸೇವೆ ಪ್ರಾರಂಭ ಮಾಡಿದ್ದೀನಿ. ಅಲ್ಲಿ ಒಂದು 35-40 ಜನ ಅಲ್ಲಿ ಬರ್ತಾ ಇದ್ದಾರೆ. 2 ಕಡೆ ನಾನು ಸೇವೆ ಮಾಡ್ಕೊಂಡೆ. 2 ಕಡೆ ನೀವೇ ಹೋಗ್ತೀರಾ? 2 ಕಡೆ ನಾನೇ ಇದ್ದೀನಿ. ಬೆಳಿಗ್ಗೆ 6 ಗಂಟೆಗೆ ದೊಡ್ಡಬಳ್ಳಾಪುರ ಹೋಗ್ತೇನೆ, ಅಲ್ಲಿ 8:30ವರೆಗೂ ನಡೆಸಿ, ಮತ್ತು ಅಲ್ಲಿಂದ ನಾನು ಬರೋಷ್ಟೊತ್ತಿಗೆ ಮಕ್ಕಳು ವರ್ಷಿಪ್ ಆರಂಭಿಸಿರ್ತಾರೆ. ಮತ್ತು ನಾನು ಬಂದ್ಬಿಟ್ಟು ಇಲ್ಲಿ 9-10ವರೆಗೆಲ್ಲ ನಾನು ಜಾಯ್ನ್ ಆಗಿ 12:30ವರೆಗೂ ನಮ್ಮ ಆರಾಧನೆ ಹೋಗುತ್ತೆ. ಈಗ ಪ್ರಾರಂಭದ ಸೇವೆ, ನೀವೀಗ ನಿಮ್ಮ ತಮ್ಮನ ಜೊತೆ ರಕ್ಷಣೆ ಬಗ್ಗೆ ಹೇಳಿದ್ರಿ, ತಮ್ಮನ ಜೊತೆಲಿ 5 ವರ್ಷ ಸೇವೆ ಮಾಡಿದ್ರಿ, ನಂತರ ಸ್ವಂತವಾಗಿ ನೀವು ಸೇವೆಗಾಗಿ ನಿಂತ್ರಿ ಅಲ್ಲ? ಹೌದು. ಇದರ ಮಧ್ಯದಲ್ಲಿ ಬೇರೆ ಏನು ಸೇವೆ ಆದರೂ ಮಾಡಿದ್ರ ಪಾಶ್ಚಾತ್ಯ? ಇದರ ಮಧ್ಯದಲ್ಲಿ ನಾನು ಬೇರೆ ಏನು ಸೇವೆ ಮಾಡಲಿಲ್ಲ. ಇಲ್ಲ, ಬೇರೆ ಹೊರಗೆ ಹೋಗಿ ಸುವಾರ್ತೆ ಸಾರುವಂಥದ್ದು ಇರುತ್ತೆ. ಇವಾಗ ನಮ್ಮ ಚರ್ಚ್ಗೆ ಬಿಲಿವರ್ಸ್ ಬಂದರೆ ಅವ್ರ ಮನೆಗಳಿಗೆಲ್ಲ ಹೋಗ್ಬಿಟ್ಟು ನಾವು ಕೂಟಗಳು ನಡೆಸ್ತೀವಿ. ಅಲ್ಲಿ ಬರೋವರೆಗೂ ನಾವು ಸುವಾರ್ತೆ ಸಾರ್ತೀವಿ. ಪ್ರಾರ್ಥನಾ ಕೂಟಗಳು ನಮ್ಮದು ಚರ್ಚ್ ಸಭೆಗೆ ಸಂಬಂಧಪಟ್ಟಿದ್ದು ಸೇವೆ ಮಾತ್ರ ಇರುತ್ತೆ. ಹೊರಗಡೆ ಹೋಗಿ ಪ್ರತ್ಯೇಕವಾಗಿ ಇದ್ದವರಿಗೆಲ್ಲ ಸುವಾರ್ತೆ ಸಾರಲಿಲ್ಲ, ಹಳ್ಳಿಗೆ ಹೋಗಿ ಸೇವೆ ಸಾರಲಿಲ್ಲ. ಅದೇ ಈಗ ದೊಡ್ಡಬಳ್ಳಾಪುರಲ್ಲಿ ಹೋಗ್ತಾ ಇದ್ವಲ್ಲ, ಅಲ್ಲಿ ಹಳ್ಳಿ ಜನ ಬರ್ತಾ ಇದ್ದಾರೆ, ಅವ್ರ ಮನೆಗೆ ಹೋಗ್ಬಿಟ್ಟು ಆ ಕಡೆ ಹೋಗಿ ನಾವು ಸುವಾರ್ತೆ ಸಾರ್ತಾ ಇದ್ದೀವಿ. ಇದರ ಬಗ್ಗೆ ನಿಮ್ಮ ತಮ್ಮ ಬಿಟ್ಟು ಹೋದ ನಂತರ ನಿಮ್ಗೇನು ಕಷ್ಟ ಆಗಲಿಲ್ವಾ? ನನಗೇನು ಕಷ್ಟ ಬರಲಿಲ್ಲ. ಇಲ್ಲ, ದೇವ್ರ ಕೃಪೆಯಿಂದ ನನಗೆ ಏನು ಕಷ್ಟ ಅನಿಸ್ಲೇ ಇಲ್ಲ. ಯಾಕೆಂದರೆ ಪ್ರಾರ್ಥನಾ ಜೀವನನ ಕಾಪಾಡಿಕೊಂಡೆ, ದೇವರೊಟ್ಟಿಗೆ ಒಂದು ಒಳ್ಳೆ ಸಂಬಂಧ ಇತ್ತು. ದೇವರ ಆಲೋಚನೆ ಕೇಳಿ ದೇವ್ರು ಹೇಗೆ ನಡೆಸ್ತಾ ಇದ್ದಾರೋ ನಾನು ಆಗ ಹೋಗ್ತಾ ಇದ್ದೀನಿ. ಬುದ್ಧಿಯಲ್ಲಿ ನಾನು ಈ ಸೇವೆ ತಗೊಳ್ಳಿಲ್ಲ, ಬುದ್ಧಿಯಲ್ಲೂ ಈ ಸೇವೆ ನಾನು ಮಾಡ್ತಾ ಇಲ್ಲ. ದೇವರು ಆತ್ಮನ ನನ್ನನ್ನು ಹೇಗೆ ಗೈಡ್ ಮಾಡಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೋ ನಾನು ಆಗ ಹೋಗ್ತಾ ಇದ್ದೀನಿ. ಮತ್ತು ನನ್ನ ಸಂದೇಶಗಳು ಒಂದು 2 ಟಿವಿಯಲ್ಲಿ, ಒಂದು ನೀವು ಟಿವಿಯಲ್ಲಿ ಒಂದು 11 ತಿಂಗಳು ಕೊಟ್ಟಿದ್ದೀನಿ. ಈಗ ತಾತ್ಕಾಲಿಕವಾಗಿ ನಿಂತಿದೆ. ಲೈವ್ ಟಿವಿಯಲ್ಲಿ ಪ್ರೆಸೆಂಟ್ ಒಂದು ವರ್ಷಕ್ಕೆ ಮೇಲ್ಪಟ್ಟು ಲೈವ್ ಟಿವಿಯಲ್ಲಿ ನನ್ನ ಸಂದೇಶಗಳು ಹೋಗ್ತಾ ಇದೆ. ದೇವ್ರು ನನ್ನನ್ನು ಉಪಯೋಗಿಸ್ಕೊಂಡು ಹೋಗ್ತಾ ಇರೋದ್ರಿಂದ ದೇವ್ರು ಹೇಗೆ ನನ್ನನ್ನು ನಡೆಸ್ತಾ ಇದ್ದಾರೋ ನಾನು ಆಗ ಹೋಗ್ತಾ ಇದ್ದೀನಿ. ಅಂದರೆ ಈಗ ನೀವು ಸೇವೆ ಕೂಡ ಮಾಡ್ತಿದ್ದೀರಿ, ಸಭಾಪಾಲಕರಾಗಿ ನೀವು ವರ್ಕ್ ಕೂಡ ಮಾಡ್ತೀರಿ, ನಾನು ಕೆಲಸ ಮಾಡ್ತಾ ಇದ್ದೀನಿ, ನೀವು ಎಲೆಕ್ಟ್ರಿಷಿಯನ್ ವರ್ಕ್ ಕೂಡ ಕೆಲಸ ಮಾಡ್ತಾ ಇದ್ದೀನಿ. ಅದರಲ್ಲೇ ನಮ್ಮ ಸೇವೆ ಇದುವರೆಗೂ ನಾವೆಲ್ಲೂ ಹೋಗೋ ಸೇವೆಯಲ್ಲೂ ದೇವ್ರ ಕೃಪೆಯಿಂದ ಯಾರ ಹತ್ರ ಹೋಗ್ಬಿಟ್ಟು ಕೈ ಚಾಚೋದಕ್ಕೆ ದೇವ್ರು ಬಿಡಲಿಲ್ಲ, ನಾವು ಹೋಗಲೂ ಇಲ್ಲ. ನನಗೆ ದೇವ್ರು ಕೊಟ್ಟಿರೋ ಸಂಪಾದನೆಯಲ್ಲೇ ಆರಂಭದಲ್ಲಿ ಆರಂಭಿಸಿದ್ದು ಸೇವೆ. ಇಲ್ಲಿವರೆಗೂ ನಮ್ಮೆಲ್ಲ ಅಗತ್ಯಗಳು ನನಗೆ ದೇವರು ಕೊಡೋ ಸಂಪಾದನೆಯಲ್ಲೇ ನಾನು ಸೇವೆ ಮಾಡಿಕೊಂಡು, ಮತ್ತು ಸಭೆಗೆ ಬರೋರಿಗೆ ಸಣ್ಣ ಸಣ್ಣ ಸಹಾಯಗಳು ಮಾಡಿಕೊಂಡು, ಓದೋ ಮಕ್ಕಳು ಯಾರಾದರೂ ಕಷ್ಟದಲ್ಲಿದ್ದರೆ ಅವ್ರಿಗೆ ಓದಿಸೋದು, ವಯಸ್ಸಾಗಿರೋರಿಗೆ ಏನಾದರೂ ಸಹಾಯ ಮಾಡೋದು, ಮದುವೆಗಳು ಮಾಡಿ ಏನೋ ಸಣ್ಣ ಸಣ್ಣ ಸಹಾಯಗಳು ಮಾಡಿಕೊಂಡು ಸೇವೆ ಹೋಗ್ತಾ ಇದೆ. ಬಸ್ ಈಗ ನಿಮ್ಗೆ 2 ಕಷ್ಟ ಆಗೋದಿಲ್ವಾ? ಇದು
ಬೇರೆ ನಿಮಗೆ ಕೆಲಸದವ್ರು ಯಾರಿದ್ದಾರೆ ನಿಮ್ಮ ಎಲೆಕ್ಟ್ರಿಷಿಯನ್ ಕೆಲಸಕ್ಕೆ? ಕೆಲಸದವ್ರು ಇರ್ತಾರೆ, ಅವರು ಆ ಕೆಲಸ ನೋಡ್ಕೊಳ್ತಾರೆ. ಕೆಲವು ಸರಿ ಕೆಲಸದಲ್ಲೂ ಸೇವೆಯಲ್ಲಿ ಇರೋದ್ರಿಂದ ಎಲ್ಲ ಕಡೆ ಹೋರಾಟಗಳು ಉಂಟು. ಕೆಲಸ ಕೂಡ ಕೆಲವು ಸರಿ ಹೋರಾಟ ಬರುತ್ತೆ. ಸೇವೆಯಲ್ಲಿ ಕೂಡ ನಮ್ಮಿಂದ ಯಾರು ಪ್ರಯೋಜನ ಹೊಂದಿರ್ತಾರೋ ಅವರೇ ನಮಗೆ ವಿರುದ್ಧವಾಗಿ ನಿಲ್ತಾರೆ, ನಮಗೆ ವಿರುದ್ಧವಾಗಿ ಮಾತಾಡ್ತಾರೆ, ಮತ್ತು ಸಭೆ ಬಿಟ್ಟು ಹೋಗ್ಬಿಡ್ತಾರೆ. ಅಂಥ ಹೋರಾಟಗಳಿದೆ. ಕೆಲವು ಸರಿ ಫೈನಾನ್ಷಿಯಲ್ ಸ್ಟ್ರಗಲ್ ಬರೋದುಂಟು. ಆದರೆ ದೇವ್ರ ಕೃಪೆಯಿಂದ ಇವತ್ತವರೆಗೂ ಜೀವಿಸೋದಕ್ಕೂ ಸೇವೆ ಮಾಡೋದಕ್ಕೂ ದೇವರು ಸಹಾಯ ಮಾಡ್ತಾ ಇದ್ದಾರೆ. ಫಸ್ಟ್ ನೀವೀಗ ರಕ್ಷಣಾ ಬಂಧನ ಸೇವೆ ಪ್ರಾರಂಭ ಮಾಡುವಾಗ ನಿಮಗೆ ಯಾರು ಭಯ ಹೊರಗಿನ ಜನರದ್ದು ಅದು ನಿಮ್ಮ ಸ್ವಂತ ಕುಟುಂಬದವರು ಏನು ವಿರೋಧ ಬಂದಿಲ್ಲ? ಅದು ದೇವ್ರ ಕೃಪೆಯಿಂದ ನಾವು ಅಲ್ಲೇ ಹುಟ್ಟಿ ಬೆಳೆದಾಗ, ನಾವು ರಕ್ಷಣೆಗೊಳ್ಳೋದಕ್ಕೂ ಮುಂಚೆ ಲೋಕದವರಾಗಿದ್ದಾಗ ನಾವೆಲ್ಲದರಲ್ಲೂ ಇದ್ವು. ಅದರಿಂದ ಅದೇ ಊರಲ್ಲಿ ನಾವು ಸೇವೆ ಆರಂಭಿಸಿರೋದ್ರಿಂದ ಬೇರೆಯವರಿಗೆ ಆ ಕಷ್ಟಗಳಿದೆ, ಭಯ ಪಡ್ತಾರೆ. ಆದರೆ ನಮ್ಗೆ ಆ ಭಯ ಬರಲಿಲ್ಲ. ಯಾಕಂದರೆ ನಮ್ಮ ಮುಂದೆ ಬಂದು ನಿಲ್ಲೋದಕ್ಕೆ ಧೈರ್ಯ ಇಲ್ಲ. ದೇವ್ರ ಕೃಪೆ ಅದು. ಎರಡನೇದು, ನಾವು ಅದೇ ಊರಿನಲ್ಲಿ ಬೆಳೆದು ನಾವು ಅದಕ್ಕೆ ಮುಂಚೆ ಬೇರೆ ರೀತಿ ಇದ್ವಲ್ಲ, ಅದರಿಂದ ಇವತ್ತವರೆಗೂ ಇನ್ನೂ ಅದಕ್ಕೆ ಅವಕಾಶ ಇಲ್ಲ. ಮತ್ತು ಆ ಊರಲ್ಲಿ ನಮಗೆ ಪರಿಚಯ ಇರೋ ಲೀಡರ್ಸು, ಪರಿಚಯ ಇರೋರೆಲ್ಲ ಇರೋದರಿಂದ ಒಂದು ಕಡೆ ನಮ್ಮನ್ನು ಕಾಯೋ ದೇವರಿದ್ದಾರೆ, ನಡೆಸೋ ದೇವರಿದ್ದಾರೆ. ಮತ್ತೊಂದು ಕಡೆ ಆ ಊರಲ್ಲಿ ಹಿರಿಯರು ನಮ್ಮನ್ನು ತುಂಬ ಚೆನ್ನಾಗಿ ಗೊತ್ತಿರೋರೆಲ್ಲ ಇರೋದರಿಂದ ಆ ಭಯ ಇವತ್ತವರೆಗೂ ಬರಲಿಲ್ಲ. ಈಗ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರ್ದು ರಕ್ಷಣೆ ಬಂದಿದ್ದಾರಾ? ಯಾರೂ ಬರಲಿಲ್ಲ. ನಾನು ಸುವಾರ್ತೆ ಸಾರ್ತಾ ಇದ್ದೀನಿ, ಒಬ್ಬೊಬ್ರಿಗೆ ಸುವಾರ್ತೆ ಸಾರ್ತಾ ಇದ್ದೀನಿ. ಇನ್ನು ಸ್ನೇಹಿತರ ಮಧ್ಯದಲ್ಲಿ ಯಾರೂ ಬರಲಿಲ್ಲ. ಈಗ ನೀವು ಒಂದು ಸಭಾಪಾಲಕರ ಸೇವೆ ಮಾಡ್ತಾ ಬಂದಿದ್ರಿ. ಈಗ ದೊಡ್ಡಬಳ್ಳಾಪುರದಲ್ಲಿ ಒಂದು ಸೇವೆ ಪ್ರಾರಂಭ ಮಾಡಿದ್ರಿ. ಅದು ಹೇಗೆ ಪ್ರಾರಂಭವಾಯಿತು ಫಸ್ಟ್? ಅಲ್ಲಿಂದ ನಮ್ಮ ಸಭೆಗೆ ಒಂದು ಕುಟುಂಬ 6 ವರ್ಷ ನಮ್ಮ ಸಭೆಗೆ ಬರ್ತಿತ್ತು. ದೊಡ್ಡಬಳ್ಳಾಪುರದಿಂದ ಪ್ರತಿ ವಾರ ಎಷ್ಟು ಡಿಸ್ಟೆನ್ಸ್ ಇದೆ? 35 ಕಿಲೋಮೀಟರ್. ಬೆಂಗಳೂರಿನಿಂದ ನಾವಿರೋ ಸ್ಥಳದಿಂದ ನಮ್ಮ ಸಭೆ ಹತ್ರದಿಂದ 35 ಕಿಲೋಮೀಟರ್. ಅವರು ಪ್ರತಿ ಆರಾಧನೆಗೂ ಬಂದು ಭಾಗವಹಿಸ್ತಿದ್ರು. ಹಾಗೆ ದೇವರು ನಡೆಸ್ತಾ ಅವ್ರ ಮೂಲಕ ಅವ್ರ ಮನೇಲಿ ಹೋಗ್ಬಿಟ್ಟು ನಾವು ಪ್ರಾರ್ಥನೆ ಮಾಡುವಾಗ ಅವ್ರ ಮನೇಲಿ ಒಂದು ಪ್ರಾರ್ಥನೆ ಬೇಕು ಅಂತ ಕೇಳ್ಕೊಳ್ತಿದ್ರು. ಅಲ್ಲಿ ಒಂದು ಸ್ವಲ್ಪ ಜನ ಬರೋದಕ್ಕಿದ್ರು. ಅವ್ರ ಮನೇಲಿ ಹೋಗಿ ಒಂದು 2-3 ವಾರ ನಾವು ಪ್ರಾರ್ಥನೆ ನಡೆಸುವಾಗ ದೇವ್ರು ನನ್ನ ಒಟ್ಟಿಗೆ ಮಾತಾಡಿದ್ರು, ಈ ಪ್ರಾರ್ಥನೆ ಇಲ್ಲಿಂದ ಬೇರೆ ಒಂದು ಕಡೆಗೆ ಸ್ಥಳಾಂತರ ಆಗುತ್ತೆ ಅಂತ. ಆಮೇಲೆ ದೇವರು ಆಲೋಚನೆ ಕೊಟ್ಟ ಮೇಲೆ, ಸರಿ ಇಲ್ಲಿ ನಾವು ನಡೆಸ್ತಾ ಇದ್ದೀವಿ, ದೇವ್ರು ನಮ್ಗೆ ಹೀಗೆ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ಮೇಲೆ ಒಂದು ಸಣ್ಣ ಪ್ರಯತ್ನ ಪಟ್ಟ ಮೇಲೆ ಒಂದು ಹಾಲು ಬಾಡಿಗೆಗೆ ತಗೊಳ್ಳೋದಕ್ಕೆ ದೇವ್ರು ಸಹಾಯ ಮಾಡಿದ್ರು. ತಗೊಂಡು ಇವಾಗ ಅಲ್ಲಿ ನಾವು ಆರಾಧನೆ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿಂದ ನಾವೀಗ ನಡೆಸೋ ದೊಡ್ಡಬಳ್ಳಾಪುರದಿಂದ 25 ಕಿಲೋಮೀಟರ್ ಇಂಟೀರಿಯರ್ ಹಳ್ಳಿಯಿಂದ ಒಂದು 10 ಜನ ಅಲ್ಲಿಗೆ ಬರ್ತಿದ್ದಾರೆ. ಮತ್ತು ಈ ದೊಡ್ಡಬಳ್ಳಾಪುರದ ಕುಟುಂಬ ಇನ್ನೊಂದು ಎಲ್ಲ ಒಂದು 10 ಕುಟುಂಬ ಬರುತ್ತೆ. 30-35-40 ಜನವರೆಗೂ ಬರ್ತಾ ಇದ್ದಾರೆ. ನಾನೀಗ ಅಲ್ಲಿ ಸೇವೆ ಮಾಡ್ತೀನಿ. ಫಸ್ಟ್ ಈಗ ನೀವು ಪ್ರಾರಂಭದಲ್ಲಿ ಹೇಳಿದ್ರಿ ಅನಾಥ ಮಕ್ಕಳ ಸೇವೆ ಮಾಡಬೇಕಂತ ನನಗೆ ಆಲೋಚನೆ ಇತ್ತು ಅಂತ. ಮಾಡ್ತಾ ಇದ್ದೀರಾ? ಇನ್ನು ಅದೇ ಈ ಸಭೆ ಸೇವೆಗೆ ಬಂದಮೇಲೆ ಆ ದರ್ಶನ ಹಂಗೆ ಇದೆ. ಅದು ನನಗೆ ಆರಂಭದಲ್ಲಿ ದೇವರು ನನಗೆ ಕೊಟ್ಟಂಥ ಭಾರ, ಅದು ಆ ಆಸೆ ಕೂಡ ಅದು ನನಗೆ ಇನ್ನೂ ಇದೆ. ಆದರೆ ಅದರ ಪ್ರಯತ್ನ ಹಾಗೆ ನಿಂತಿದೆ. ಈಗ ಆತ್ಮಭಾರ ತುಂಬ ಆಗಿದೆ. ಆತ್ಮಗಳು ಬೇಕು ದೇವ್ರೆ, ಸಭೆ ಬೆಳಿಬೇಕು ದೇವ್ರೆ, ಸಭೆಗಳು ಕಟ್ಟಬೇಕು ದೇವ್ರೆ ಅಂತ ನನಗೆ ಆ ಭಾರ ಜಾಸ್ತಿ ಆಗ್ತಾ ಇರೋದ್ರಿಂದ ನಾನು ಇದನ್ನು ತಗೊಳ್ಳೋದಕ್ಕೆ ಆಗ್ತಿಲ್ಲ. ಅದು ನಾನು ದೇವ್ರಿಗೆ ಒಪ್ಪಿಸ್ಕೊಟ್ಟಿದ್ದೀನಿ. ದೇವ್ರು ಅದು ನಿಮ್ಮ ಚಿತ್ತ ಆದರೆ ಅದು ನೀವು ನೆರವೇರಿಸ್ತೀರಿ ಅಂತ ನಾನು ದೇವ್ರಿಗೆ ಕೇಳ್ಕೊಟ್ಟಿದ್ದೀನಿ. ಆದರೆ ಇವಾಗ ನನ್ನ ಭಾರ ಎಲ್ಲ ಆತ್ಮಗಳು ಬೇಕು. ಆತ್ಮಗಳು ಸಂಪಾದನೆ ಮಾಡಬೇಕು. ದೇವರ ರಾಜ್ಯಕ್ಕೆ ಆತ್ಮಗಳನ್ನ ತಗೊಂಡೋಗ್ಬೇಕು. ಫಸ್ಟ್ ಈಗ ನಿಮ್ಮ ಸ್ವಂತ ಸಭೆ ಬಿಟ್ಟು ಬೇರೆಯಲ್ಲಿ ಸೇವೆಗಾಗಿ ಹೋಗ್ತಾ ಇದ್ದೀರಾ? ಈಗ ಯಾರಾದರೂ ಕರೆಯೋರು ಥರ ನಮ್ಮ ಸಭೆಯಲ್ಲಿ ಬಂದು ನೀವು ಮಾತಾಡಿ ಅಂದಾಗ ನಾನು ನೋಡ್ತೀನಿ ದೇವರ ಆತ್ಮನ್ನು ನಾನೇನಾದರೂ ನಾನಾಗಿ ಹೋಗೋದಿಲ್ಲ. ದೇವರ ಆತ್ಮ ನನಗೆ ಓಕೆ, ನಾನು ಹೋಗ್ತೀನಿ. ಕಡಿಮೆ, ತುಂಬ ಇಲ್ಲ, ಕಡಿಮೆ ಹೋಗ್ತೀನಿ. ನೀವು ಬೆಂಗಳೂರು ಅಂದರೆ ಯಾವ ಪ್ರಾಂತ್ಯಕ್ಕೆಲ್ಲ ಸೇವೆಗೆ ಹೋಗಿದ್ದೀರಿ? ಶಿವಮೊಗ್ಗಲ್ಲಿ 1-2 ಸರಿ ಬಂದಿದ್ದೀನಿ. ಚೆನ್ನೈಗೆ ಹೋಗಿದ್ದೀನಿ. ಬೆಂಗಳೂರಲ್ಲಿ ಕೆಲವು ಕಡೆಗಳಲ್ಲಿ ಹೋಗಿದ್ದೀನಿ. ತುಂಬ ಕಡಿಮೆ. ಆದಷ್ಟು ದೇವ್ರು ನಮ್ಮ ಸಭೆಯಲ್ಲೇ ನನ್ನನ್ನು ಉಪಯೋಗಿಸ್ತಾ ಇರೋದ್ರಿಂದ ನಾನು ಅದರ ಆಸೆ ಕೂಡ ಪಡ್ತಿಲ್ಲ. ನನಗೆ ಆ ಆಸೆ ಕೂಡ ಇಲ್ಲ. ದೇವರು ನಡೆಸಿದ್ರೆ ಸರಿ, ನಾವು ಹೋಗಿ ಸೇವೆ ಮಾಡಿ ಬರ್ತೀನಿ. ನನ್ನ ಕೆಲಸ, ನನ್ನ ಸಭೆ, ನನ್ನ ಮನೆ ಅಂತ ಹೋಗ್ತಾ ಇದ್ದೀನಿ. ಸದ್ಯಕ್ಕೆ ನಿಮಗೆ ಸೇವೆಯಲ್ಲಿ ಯಾವ ರೀತಿಯ ಕರ್ತನ ಕೃಪೆ ಕೊಟ್ಟಿದ್ದಾನೆ ಸೇವೆ ಮಾಡುವಂಥದ್ದು? ಅಂದರೆ
ಯಾವುದು ವರಗಳು ನಿಮ್ಮಲ್ಲಿ ಕಾರ್ಯವಾಗ್ತವೆ? ಜನಗಳು ರಕ್ಷಣೆಗೊಳ್ತಾರೆ, ಪ್ರಾರ್ಥನೆ ಮಾಡುವಾಗ ಜನಗಳು ಬಿಡುಗಡೆ ಆಗ್ತಾರೆ, ದೆವ್ವಗಳು ಹೋಗುತ್ತೆ, ಬಂಧನಗಳಿಂದ ಜನ ಬಿಡುಗಡೆ ಆಗ್ತಾರೆ, ಆತ್ಮದಲ್ಲಿ ತುಂಬಿ ದೇವರನ್ನ ಆರಾಧನೆ ಮಾಡ್ತಾರೆ. ದೇವರು ಉಪಯೋಗಿಸ್ತಾ ಇದ್ದಾನೆ. ಪ್ರವಾದನೆ ವರ ಇದೆ, ಜನಗಳಿಗೆ ನಾವು ಆಲೋಚನೆಗಳು ಕೊಡ್ತೀವಿ, ಜನಗಳು ಅದನ್ನು ತಗೊಳ್ತಾರೆ, ಅದು ಅವ್ರ ಜೀವನದಲ್ಲಿ ನಡೆಯುತ್ತೆ. ದೇವರು ಆತ್ಮಿಕ ಜೀವನದಲ್ಲಿ ಜನಗಳು ನಮ್ಮ ಮುಂದೆ ನಿಂತಾಗ ಅವ್ರಿಗೆ ಏನು ಬೇಕೋ ಅದು ನಮ್ಮ ಮೂಲಕ ದೇವರು ಅವ್ರಿಗೆ ಕೊಡ್ತಾ ಇದ್ದಾನೆ. ಫಸ್ಟ್ ನೀವು ತಾವು ಸೇವೆ ಮಾಡುವಾಗ ಅದು ಅದ್ಭುತಗಳು ಹೇಳ್ಬೋದು ಒಂದೆರಡು? ಅದ್ಭುತಗಳು, ಬ್ರೈನ್ ಟ್ಯೂಮರಿಂದ ಬಿಡುಗಡೆ ಆಗಿದ್ದಾರೆ, ಮತ್ತು ಅನೇಕ ವಿಧವಾದ ಸಮಸ್ಯೆಗಳು, ಕಟ್ಟಿಗಳಿಂದ ಬರೋರು, ಡಾಕ್ಟ್ರುಗಳು ಕೈ ಬಿಟ್ಟು ಆಗೋದೇ ಇಲ್ಲ, ಇನ್ನೇನು ಸತ್ತೋಗ್ತಾರೆ ಅನ್ನೋರು, ಮತ್ತೆ ನಾನು ಪ್ರಾರ್ಥನೆ ಮಾಡುವಾಗ ಜೀವ ಹೋಗಿರೋರು ಕೂಡ ಮತ್ತೆ ದೇವರು ಅವರಿಗೆ ಜೀವ ತಿರುಗಿಸಿ ಹಾಸ್ಪಿಟ್ಲಲ್ಲಿ ಮಲಗಿಸ್ಬಿಟ್ಟು ಆಕ್ಸಿಜನ್ ಎಲ್ಲ ಕೊಟ್ಬಿಟ್ಟು ಯಾವ ಮೂಮೆಂಟು ಇಲ್ಲದೆ ನಮ್ಮ ಸಭೆ ವಿಶ್ವಾಸಿನೇ ಮಲಗಿದ್ರು. ನಾನು ಬೇರೆ ಎಲ್ಲೋ ನನ್ನ ಕೆಲಸದ ಮೇಲೆ ಹೋಗ್ತಾ ಇದ್ದೆ, ನನಗೆ ಫೋನ್ ಬಂತು ಈ ಥರ ಇದೆ ಅಂತ. ನರ್ಸ್ಗಳೆಲ್ಲ ನಮಗೆ ಗೊತ್ತಿರೋ ಕ್ರೈಸ್ತ ಸಹೋದರಿಗಳು, ಅವ್ರೇನು ಟ್ರೀಟ್ಮೆಂಟ್ ಮಾಡಿದೆ ಇನ್ನೇನು ಮುಗೀತು ಅಂತ ಹಾಗೇ ನಿಂತ್ಕೊಂಡಿದ್ದರು. ನಾನು ಪ್ರಾರ್ಥನೆ ಮಾಡಲ್ಲ ಸಿಸ್ಟರ್ ಅಂತ ಕೇಳಿದೆ, ಮಾಡಿ ಅಂತಂದರು. ನಾನು ತಲೆ ಮೇಲೆ ಕೈ ಇಟ್ಟಿದ್ದ ತಕ್ಷಣ ಅವ್ರಿಗೆ ಜೀವ ತಿರುಗಿ ಬಂತು. ಬಂದಮೇಲೆ ಅವರೇ ಹೇಳಿದ್ರು, ನಾನೆಲ್ಲೋ ಒಂದು ಕತ್ತಲೆಯಲ್ಲಿ ಹೋಗ್ತಾ ಇದ್ದೆ, ನೀವು ಬಂದು ಪ್ರಾರ್ಥನೆ ಮಾಡಿದ್ಮೇಲೆ ನಾನು ತಿರುಗಿ ಬಂದದ ಅನುಭವ ಆಯಿತು ಅಂತ. ಈಗಲೂ ನಮ್ಮ ಸಭೆಯಲ್ಲಿದ್ದಾರೆ. ಆಗ ತುಂಬ ಇದೆ ಬಿಡುಗಡೆಗಳು, ಒಂದು ಜನಗಳು ಅದನ್ನು ತಿಳಿದು ಅನೇಕರು ಸಭೆಗೆ ಬರ್ತಾ ಇದ್ದಾರೆ. ಅಂದರೆ ದೇವರು ಆ ರೀತಿ ನಿಮ್ಮನ್ನು ಉಪಯೋಗಿಸ್ತಾ ಇದ್ದಾರೆ. ಈಗ ಸಭಾ ಪಾಲಕರು ಸೇವೆ ಬಿಟ್ಟು ಬೇರೆ ಅಂದರೆ ಸೇವೆ ಮಾಡ್ತಾ ಇದ್ದೀರಾ ಪ್ರಸ್ತುತ? ಇಲ್ಲ, ನಾನು ಯಾವುದು ಮಾಡ್ತಿಲ್ಲ, ಖಾಲಿ ಸಭೆ ಸೇವೆ ಮಾತ್ರ ಮಾಡ್ತಾ ಇದ್ದೇನೆ. ಅಂದರೆ ಈ ನಿಮ್ಮ ಸೇವೆ ಜೊತೆ ನಿಮ್ಮ ಮಕ್ಕಳು, ನಿಮ್ಮ ಹೆಂಡತಿ ಕೂಡ ನನ್ನ ಜೊತೆಯಲ್ಲಿ ಸೇವೆ ಮಾಡ್ತಾರೆ. ಇವಾಗ ನಾನು ಇಲ್ಲಿದ್ದೇನೆ, ನನ್ನ ಹೆಂಡತಿ ಮಕ್ಕಳಲ್ಲಿ ಸಭೆ ಮತ್ತು ಸಭೆ ಜನಗಳ ಅವರು ಸೇವೆ ನೋಡ್ಕೊಳ್ತಾರೆ. ಅಂದರೆ ನೀವು ಒಂದು ವೇಳೆ ಹೊರಗೆ ಹೋದರೂ ಕೂಡ ನಿಮ್ಮ ಸಭೆಯನ್ನು ನಿಮ್ಮ ಕುಟುಂಬ ನೋಡ್ಕೊಳ್ತಾರೆ. ಆ ಹಂತಕ್ಕೆ ದೇವರು ಬೆಳೆಸಿದ್ದಾರೆ. ಮಕ್ಕಳನ್ನ ನಾನು ಆರಂಭದಲ್ಲೇ 3 ಜನನು ದೇವರಿಗೆ ಒಪ್ಪಿಸ್ಕೊಟ್ಬಿಟ್ಟೆ. ರಕ್ಷಣೆಗೊಂಡ ಮೇಲೆ ದೇವರಿಗೆ ಹೇಳಿದೆ, ದೇವರೇ ಮಕ್ಕಳನ್ನ ನಾನು ಯಾವುದೇ ಕೆಲಸಕ್ಕೂ ಕಳಿಸೋದಿಲ್ಲ, ಅವರು ನಿನ್ನ ರಾಜ್ಯಕ್ಕೆ ಉಪಯೋಗ ಆಗಲಿ ಅಂತ. ಈಗ ದೊಡ್ಡ ಮಗಳು ಡಿಗ್ರಿ ಮುಗಿಸಿ ಮನೇಲಿ ಇದ್ದಾಳೆ, ನಾನೆಲ್ಲೂ ಕೆಲಸಕ್ಕೆ ಕಳಿಸ್ತಾ ಇಲ್ಲ. ಅವಳು ನನ್ನ ಜೊತೆಲಿ ಸೇವೆ ಚೆನ್ನಾಗಿ ಆರಾಧನೆ ಮಾಡ್ತಾಳೆ, ಪ್ರಾರ್ಥನೆಯಲ್ಲಿ ನಡೆಸ್ತಾಳೆ. 2ನೇ ಮಗಳು 3ನೇ ಮಗಳು ಕೀಬೋರ್ಡೆಲ್ಲ ಅವರೇ ಪ್ಲೇ ಮಾಡ್ತಾರೆ. ಮತ್ತು ಅವರ ಪ್ರಾರ್ಥನೆಗಳು, ಸ್ತುತಿ ಆರಂಭ ಸೆಕ್ಷನ್ ಎಲ್ಲ ಅವರು ಲೀಡ್ ಮಾಡಿ ಒಬ್ಬರು 3 ಜನ ಒಬ್ಬರೊಬ್ಬರು ನನಗೆ ಸಪೋರ್ಟಿವ್ ಆಗಿದ್ದಾರೆ. ಈಗ ಸದ್ಯಕ್ಕೆ ನಿಮ್ಮ ಸಭೆಗೆ ಯಾರಾದರೂ ವಿರೋಧಗಳಿದ್ದಾರೆ ಅಥವಾ ಏನಾದರೂ ಸಮಸ್ಯೆ ಇದೆಯಾ ಪಕ್ಷೆ? ಇಲ್ಲ, ದೇವ್ರ ಕೃಪೆಯಿಂದ ಇಲ್ಲ. ಸಮಸ್ಯೆ ಅಂದರೆ ನಮ್ಮ ಜನಗಳೇ ಕೆಲವು ಸಾರಿ ಸಮಸ್ಯೆಗಳನ್ನ ಕ್ರಿಯೇಟ್ ಒಳಗಿರೋರೆ ಸಮಸ್ಯೆ, ಹೊರಗಡೆಯಿಂದ ಯಾರು ಇಲ್ಲ. ಹೊರಗಡೆ ಇರೋರೆ, ಆದರೆ ನಮ್ಗೆ ಅದು ನೇರವಾಗಿ ಗೊತ್ತಿಲ್ಲ ಅಂದ್ರೂ ಕೂಡ ಆಮೇಲೆ ಗೊತ್ತಾಗುತ್ತೆ. ಅದು ಇರುತ್ತೆ, ಅದನ್ನು ಸರಿಪಡಿಸಿ ನಾವು ಮುಂದೆ ಹೋಗ್ತಾ ಇದ್ದೀವಿ. ಹೊರಗಡೆಯಿಂದ ದೇವ್ರ ಕೃಪೆಯಿಂದ ಏನು ಸಮಸ್ಯೆ ಇಲ್ಲ. ಪಾಸ್ಟ್ ಈಗ ನೀವು ನಿಮ್ಮ ಮುಂದೆ ಏನು ದರ್ಶನಗಳು ಇಟ್ಟುಕೊಂಡು? ನನ್ನ ದರ್ಶನ ಸಭೆ ಬೆಳಿಬೇಕು, 1000ಗಳನ್ನ ದೇವ್ರಿಗೆ ನಡೆಸಬೇಕು. ಕರ್ನಾಟಕದಲ್ಲಿ ಅನೇಕ ಕಡೆ ಸಭೆಗಳನ್ನ ಸ್ಥಾಪಿಸಬೇಕು. ನಮ್ಮ ಕೈ ಕೆಳಗಡೆ ಬೆಳೆಯೋ ದೇವ ಜನಗಳನ್ನ ತಗೊಂಡೋಗಿ ಸೇವೆ ಮಾಡಿಸ್ಬೇಕು. ಜೀವ ಇರೋವರೆಗೂ ದೇವ್ರಿಗೋಸ್ಕರ ದುಡಿಬೇಕು ಅಷ್ಟೇ. ಮತ್ತೆ ಇದೊಂದು ದರ್ಶನ ನಿಮ್ದಿದೆ, ಯಾವುದು ಮಕ್ಕಳ ಸೇವೆ? ಅದಿದೆ. ಬೇರೆ ಏನಾದ್ರು ದರ್ಶನಗಳಿವೆನಾ? ಬೇರೆ ಇನ್ನೇನು ಇಲ್ಲ. ಸಹಾಯ ಮಾಡಬೇಕು, ಸೇವೆ ಮಾಡೋರಿಗೆ ಸಹಾಯ ಮಾಡಬೇಕು, ಮಕ್ಕಳನ್ನ ಸಾಕಬೇಕು. ಇನ್ನೊಂದು ದರ್ಶನ ಇದೆ, ವಯಸ್ಸಾದವ್ರನ್ನ ತಗೊಂಡು ಅವ್ರನ್ನ ನಾವು ಕೊನೆ ದಿವಸಗಳಲ್ಲಿ ಅವ್ರನ್ನ ಸಂತೋಷವಾಗಿ ನಡೆಸಬೇಕು ಅನ್ನೋ ದರ್ಶನ. ಇವೆರಡು ಆರಂಭದಿಂದ ಇದೆ. ದೇವರು ಅದಕ್ಕೆ ಮಾರ್ಗಗಳು ತೆರೆದು ಕೊಟ್ರೆ ಸಮಯ ಬಂದಿಲ್ಲ, ನಡೆಸಿದ್ರೆ ಸಮಯ ಬರಲಿಲ್ಲ. ದೇವ್ರು ನಡೆಸಿದ್ರೆ ನಾನು ಇವಾಗಲೂ ಸಿದ್ಧ ಇದ್ದೀನಿ. ನಾನಾಗಿ ಬುದ್ಧಿಯಲ್ಲಿ ಹೋಗಿ ನಾಳೆ ಕಷ್ಟಪಡೋದಕ್ಕಿಂತ ದೇವ್ರು ನಡೆಸಿದ್ರೆ ಅದು ದೇವರೇ ನಡೆಸ್ಕೊಡ್ತಾರೆ ಅನ್ನೋ ನಂಬಿಕೆ ನನಗಿರೋದ್ರಿಂದ ನಾನು ಅದಕ್ಕೆ ಯಾವುದರಲ್ಲೂ ಆತುರ ಪಡ್ತಾ ಇಲ್ಲ. ದೇವ್ರು ಹೇಗೆ ನನ್ನನ್ನು ತಗೊಂಡು ಹೋಗ್ತಾಯಿದ್ರೆ ಆಗ ಹೋಗ್ತಾರೆ. ಸೇವೆಗಾಗಿ ವಿದೇಶಗಳಿಗೆ ಏನಂತ ಕರೆ ಬಂದಿದೆ ನಿಮಗೆ? ದೇವ್ರು ಮಾತಾಡಿದ್ದಾರೆ. ಎಲ್ಲ ದೇಶಗಳಿಗೂ ನಾನು ಕರ್ಕೊಂಡು ಹೋಗ್ತೀನಿ ಅಂತ ದೇವ್ರು ಮಾತಾಡಿದ್ದಾರೆ. ಅದಕ್ಕೆ ನಾನು ನಂಬಿಕೆ ಉಳ್ಳವನಾಗಿ ಕಾಯ್ತಾ ಇದ್ದೀನಿ. ನಾನಾಗಿ ಯಾವುದು ಹುಡುಕಿ ಮನುಷ್ಯರಿಂದ ಹೋಗ್ತಿಲ್ಲ. ದೇವ್ರ ಚಿತ್ತ ಆದರೆ ನಾನು ಹೋಗೋದಕ್ಕೆ ಸಿದ್ಧ ಇದ್ದೀನಿ. ಇಲ್ಲಾಂದರೆ ನಾನು ಇಲ್ಲೇ ಸೇವೆ ಮಾಡ್ತೀನಿ. ದೇವರೇ ನನಗೆ ಅಲ್ಲಿ ಸೇವೆ ಮಾಡಬೇಕು, ಅದು ನೀವು ಕರ್ಕೊಂಡು ಹೋದರೆ ಮಾತ್ರ ಮಾಡ್ತೀನಿ. ಆಗ ಆಸೆ ಪಟ್ಟು ನನಗೆ ಹೋಗ್ಬೇಕು ಅಂತೇನಿಲ್ಲ. ನನಗಿಲ್ಲಿ ಆತ್ಮಗಳು ಕೊಡಿ, ನಾನಿಲ್ಲೇ 365 ದಿವಸ
ನಾನು ಸೇವೆ ಮಾಡ್ತೀನಿ ದೇವರೇ ಅಂತ ದೇವ್ರ ಪಾದದಲ್ಲಿ ಕಾದಿದ್ದೀನಿ. ಆದರೆ ದೇವ್ರು ನನ್ನೊಟ್ಟಿಗೆ ಮಾತಾಡಿದ್ದಾರೆ, ಪ್ರವಾದಿಗಳ ಮೂಲಕನೂ ಮಾತಾಡಿದ್ದಾರೆ, ನನಗೂ ಗೊತ್ತು. ಆದರೆ ದೇವ್ರ ಸಮಯ ಬಂದಾಗ ದೇವ್ರು ಕರ್ಕೊಂಡೋದ್ರೆ, ಒಂದು ಕುಟುಂಬಕ್ಕೆ ದೇವ್ರು ಕರ್ಕೊಂಡೋದ್ರೆ ಅಲ್ಲಿ ದೇವ್ರ ನಮ್ಮ ಮಹಿಮೆಗೊಳ್ಳುತ್ತೆ. ಒಂದು ಸಭೆಗೆ ಕರ್ಕೊಂಡೋದ್ರೆ ಆ ಸಭೆ ಆಶೀರ್ವದಿಸ. ನಾವಾಗಿ ಆಸೆ ಪಟ್ಟು ಹೋದಾಗ ನಾವು ಅದೇನು ಅಷ್ಟು ಚೆನ್ನಾಗಿರೋದಿಲ್ಲ ಅಂತ ನಾನು ಅದರ ಆಸೆ ಪಡಲಿಲ್ಲ. ಈಗ ಫಸ್ಟ್ ನಿಮ್ಮದು ಕರ್ನಾಟಕದ ಮಾತ್ರ ದರ್ಶನ ಅಲ್ಲ, ಬೇರೆ ಬೇರೆ ರಾಜ್ಯಗಳ ದರ್ಶನ ಏನಾದರೂ ಇದೆ? ದೇವ್ರೆ ನನಗೆ ಕರ್ನಾಟಕದ ಮೇಲೆ ಭಾರ ಇದೆ. ಕರ್ನಾಟಕದಲ್ಲಿ ಎಲ್ಲ ಹಳ್ಳಿಗಳಲ್ಲೂ ಕೂಡ ಸಭೆ ಸ್ಥಾಪಿಸಬೇಕು. ಅದು ನಮ್ಮ ಕೈ ಕೆಳಗಡೆ ಬೆಳೆಯೋ ಸೇವಕರನ್ನೇ ನಾವು ಸೇವಕರಾಗಿ ತೊಗೊಂಡೋಗಿ ಅವ್ರಿಗೆ ಸಭೆಗಳು ಕಟ್ಕೊಟ್ಟು ಅವ್ರ ಮೂಲಕ ಸೇವೆಗಳು ಮಾಡಬೇಕು ಅಂತ ಇದೆ. ದೇವರು ಆಮೇಲೆ ಅಭಿವೃದ್ಧಿ ಮಾಡೋದಾದರೆ ಎಲ್ಲಿ ದೇವ್ರು ಕರ್ಕೊಂಡು ಹೋಗ್ತಾರೋ ಅಲ್ಲಿ ಹೋಗೋದಕ್ಕೆ ನಾನು ಸಿದ್ಧ ಇದ್ದೀನಿ. ಫಸ್ಟ್ ತಾವು ಎಷ್ಟು ಭಾಷೆಗಳನ್ನು ಮಾತಾಡ್ತೀರಿ? ಎಷ್ಟು ಭಾಷೆಗಳ ದೇವರ ವಾಕ್ಯ ಮಾತಾಡ್ತೀರಿ? ತಾಯಿ ಭಾಷೆ ತಮಿಳಲ್ಲಿ ದೇವ್ರ ಭಾಷೆ ಮಾತಾಡ್ತೀನಿ, ಕನ್ನಡಲ್ಲಿ ದೇವ್ರ ಭಾಷೆ ಮಾತಾಡ್ತೀನಿ. ಮತ್ತೆ ನನಗೆ ಮಲಯಾಳಂ ಮಾತಾಡೋದಕ್ಕೆ ಬರುತ್ತೆ, ಭಾಷಾಂತರ ಮಾಡ್ತೀನಿ. ಭಾಷಾಂತರ ಮಾಡ್ತೀನಿ. ಅದು ಸೇವೆ ಕೂಡ ಮಾಡ್ತಾ ಇದ್ದೀರಾ? ಮಾಡ್ತೀನಿ. ಭಾಷಾಂತರ ನಮ್ಮ ಸಭೆಗೆ ಯಾರು ಬಂದರೂ ತಮಿಳಲ್ಲಿ ನಾನು ಕನ್ನಡಕ್ಕೆ ಭಾಷಾಂತರ ಮಾಡ್ತೀನಿ, ಮಲಯಾಳಮಿಂದ ಕನ್ನಡಕ್ಕೆ ಭಾಷಾಂತರ ಮಾಡ್ತೀನಿ, ತೆಲುಗು ಮಾತಾಡ್ತೀನಿ, ಹಿಂದಿ ಮಾತಾಡ್ತೀನಿ. ಆದರೆ ಇನ್ನು ನಾನು ತೆಲುಗಲ್ಲೂ ಹಿಂದಿಯಲ್ಲೂ ಸೇವೆ ಮಾಡಲಿಲ್ಲ. ದೇವರು ನಡೆಸೋವಾಗ ಅದಾಗುತ್ತೆ. ಓಕೆ, ಅಂದರೆ ನಿಮ್ಗೆ ದೇವರು ನಿಮಗೆ ಸೇವೆ ಕೊಟ್ಟಿದ್ದಾನೆ, ಕೆಲವು ದರ್ಶನಗಳನ್ನು ಕೂಡ ದೇವರು ಕೊಟ್ಟಿದ್ದಾನೆ. ನಿಮ್ದು ಆಸೆ ಇದೆ ಅಂದರೆ ಒಂದು ಅಂದರೆ ಪ್ರಾಯಸ್ಥರ ಒಂದು ಸೇವೆ ಮಾಡಬೇಕು, ಮಕ್ಕಳೊಂದು ಸೇವೆ ಮಾಡಬೇಕು ಅಂದರೆ ಅದು ನಿಮ್ಮ ಮುಂದೆ ದರ್ಶನ ಇದೆ. ಅದಕ್ಕಿಂತ ದೊಡ್ಡದು ಸಭೆ, ಕರ್ನಾಟಕದ ಸಭೆ ಅಭಿವೃದ್ಧಿ ಆಗಬೇಕು, ಜನ ರಕ್ಷಣೆ ಹೊಂದಿ ಬರಬೇಕು, ಜನ ರಕ್ಷಣೆಗೊಳ್ಳಬೇಕು. ಪಾಪದಲ್ಲಿರೋ ಜನ ಬಂದು ದೇವರನ್ನ ಅಂಗೀಕರಿಸಿಕೊಂಡು ಬರೋ ಎಲ್ಲ ದೇವರು ಜನಗಳು ಯಾರು ವಿಶ್ವಾಸಿಗಳಾಗಿರಬಾರ್ದು, ಸಭೆಗೆ ಬರೋರೆಲ್ಲ ಸೇವಕರಾಗಿ ಮಾರ್ಪಡಬೇಕು. ಆ ಒಂದು ಭಾರ, ಅದೊಂದು ದರ್ಶನ ಆಸೆ ಇದೆ, ಅದರ ಪ್ರಯತ್ನಗಳು ನಡೀತಾ ಇದೆ. ಓಕೆ, ವರ್ಷ ಈಗ ನೀವು ನಿಮ್ಮ 31ನೇ ವಯಸ್ಸಿನಿಂದ ವಯಸ್ಸಿನಲ್ಲಿ ಇವಾಗ 48 ಅಂದರೆ ತುಂಬ ವರ್ಷ ಸೇವೆ, ರಕ್ಷಣೆ ಸೇವೆ ಮಾಡ್ತಾ ಇದ್ರಿ. ಈಗ ಪ್ರಾರಂಭದಲ್ಲಿ ಪಾಸ್ಟರ್ ಆಗಿ 6 ವರ್ಷದಿಂದ ಈಗ ಫಸ್ಟ್ ಕೆಲವು ಅನೇಕ ಸೇವಕರು ಈಗ ಪ್ರಾರಂಭದಲ್ಲಿ ಸೇವೆಗೆ ಬರ್ತಾರೆ ಅಂದರೆ ಯವನ ಪ್ರಾಯದಲ್ಲಿ. ಸೇವೆಗೆ ಬಂದಾಗ ಸೇವೆ ಒಂದು ಸುಲಭದಲ್ಲಿ ಸೇವೆ ಅಲ್ಲ, ಅದರಲ್ಲಿ ನೋವುಗಳಿದೆ, ವೇದನೆಗಳಿದೆ, ಕಷ್ಟ ಇದೆ, ಕಣ್ಣೀರಿದೆ, ಅದೆಲ್ಲ ಇದೆ ಅಲ್ಲ. ಅನೇಕರು ಸೇವೆ ಪ್ರಾರಂಭ ಮಾಡ್ತಾರೆ, ಹಿಂಜಾರಿ ಹೋಗುವಂಥ ಸಂದರ್ಭಗಳು ಅನೇಕ ಇವೆ ಈಗಿನ ಪರಿಸ್ಥಿತಿ ಪ್ರಕಾರ. ಅಂಥ ಸೇವಕರಿಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ? ಫಸ್ಟ್ ಕರೆದಿರೋದು ಕರೆ ದೇವರು ಕೊಟ್ಟಿರೋದು, ಆ ಕರೆಯಲ್ಲಿ ಕೊನೆಯವರೆಗೂ ನಾವು ನಿಲ್ಲಬೇಕಾಗುತ್ತೆ. ಆ ಕರೆಯಲ್ಲಿ ನಾವು ಕೊನೆಯವರೆಗೂ ನಿಲ್ಲುವಾಗ ದೇವರು ನಮ್ಮನ್ನು ಉಪಯೋಗಿಸ್ತಾರೆ. ಶೋಧನೆಗಳು ಬರುತ್ತೆ, ಕಷ್ಟಗಳು ಬರುತ್ತೆ ಅಂತ ನಾವು ಕರೆನ ಬಿಟ್ಟು ಹೋಗ್ಬಿಟ್ರೆ ನಾವು ದೇವ್ರನ್ನ ಬಿಟ್ಟಂಗೆನೆ. ಮತ್ತು ದೇವರು ನಮ್ಮನ್ನು ಯಾವ ಉದ್ದೇಶಕ್ಕೋಸ್ಕರ ರೂಪಿಸಿದ್ರು, ಯಾವ ಉದ್ದೇಶಕ್ಕೋಸ್ಕರ ಅಭಿಷೇಕಿಸಿದ್ರು. ಇವಾಗ ಉದಾಹರಣೆಗೆ ಒಂದು ಕಂಪನಿಯಲ್ಲಿ ನಮಗೆ ಕೆಲಸ ಸಿಕ್ಕಿ ನಾವು ಆ ಕಂಪ್ನಿನ ಬಿಟ್ಟು ಬಂದುಬಿಟ್ರೆ ಅಲ್ಲಿನ ಆಶೀರ್ವಾದಗಳನ್ನ ಕಳ್ಕೊಂಡಂಗೆನೆ ನಾವು. ಹಾಗೆ ದೇವರು ನಮ್ಮನ್ನು ಕರೆದು ಕಷ್ಟ ಅಂತ ನಾವು ದೇವ್ರ ಸೇವೆನ ಬಿಟ್ಟು ಬಂದಾಗ ನಾವು ದೇವರ ಆಶೀರ್ವಾದಗಳನ್ನೂ ಕಳ್ಕೊಳ್ತೀವಿ. ಪರಲೋಕ ಕೂಡ ನಾವು ಒಂದು ದಿವಸ ಕಳ್ಕೊಳ್ಬೋದು. ಇವಾಗ ನಮಗೆ ಪರಲೋಕ ಬೇಕು, ಪರಲೋಕಕ್ಕೆ ನಾವು ಹೋಗ್ಬೇಕಂದ್ರೆ ವಾಕ್ಯ ಹೇಳುತ್ತೆ, ಕೊನೆಯವರೆಗೂ ತಾಳುವವನಿಗೆ ಜಯಮಾಲೆ ಅಂತ ರಕ್ಷಣೆ. ಇವಾಗ ನಾವು ಅಲ್ಲಿ ಜಯಮಾಲೆ ಹೊಂದ್ಕೊಳ್ಬೇಕಂದ್ರೆ ಇದನ್ನು ನಾವು ತಾಳ್ಕೊಳ್ಳೇಬೇಕು. ಬಿಟ್ಟೋದ್ರೆ ನಮಗೆ ಜಯಮಾಲೆ ಸಿಗೋದಿಲ್ಲ. ಮತ್ತೊಂದು ಕಡೆ ನಮ್ಮನ್ನು ಆರಿಸ್ಕೊಂಡದ್ದು ಕರೆದ ದೇವರನ್ನು ಕೂಡ ನಾವು ದುಃಖ ಪಡಿಸ್ತಿರ್ತೀವಿ. ಅದಕ್ಕಿಂತ ನಾವು ಕಷ್ಟಪಡೋದು ಒಳ್ಳೆಯದು. ಯೇಸು ಹೇಳಿದನು, ಭೂಮಿ ಮೇಲೆ ಸಂಕಷ್ಟ ಇದೆ, ಈ ಲೋಕದಲ್ಲಿ ನಿಮಗೆ ಸಂಕಷ್ಟ ಇದೆ, ನಾನು ಲೋಕನ ಜಯಿಸಿದೆ. ಇವಾಗ ನಾವು ಲೋಕನ ಜಯಿಸಬೇಕು. ಒಂದು ಕಡೆ ಸೈತಾನನ ಹೋರಾಟಗಳು ಬರುತ್ತೆ, ಒಂದು ಕಡೆ ನಮಗೆ ಗೊತ್ತಿರೋರೆ ನಮಗೆ ವಿರುದ್ಧವಾಗಿ ನಿಲ್ತಾರೆ. ಹೋರಾಟಗಳು 4 ಕಡೆಯಿಂದ ಬರುತ್ತೆ. ಯೇಸು ಕ್ರಿಸ್ತನ ಭೂಮಿ ಮೇಲೆ ಸೇವೆ ಮಾಡುವಾಗ ಆತನಿಗೂ ಕಷ್ಟ ಇತ್ತು, ಆತನಿಗೂ ವಿರೋಧಗಳಿತ್ತು, ಹಾಗೆ ಸಮಸ್ಯೆಗಳು ಆತನಿಗೂ ಇತ್ತು. ಇವಾಗ ಆತನೆಲ್ಲ ಎದುರಿಸೋಣ. ಅದಕ್ಕೆ ಆತನ ಹೇಳ್ತಾನೆ, ಸಂಕಷ್ಟ ಉಂಟು, ನಾನು ಲೋಕನ ಜಯಿಸಿದೆ. ಇವಾಗ ನಾವು ಆತನ ಮೊರೆ ಹೋಗಿ ಬಲ ಹೊಂದಿ ನಾವು ಪ್ರಾರ್ಥನೆ ಮಾಡಿ ಶೋಧನೆಗಳನ್ನ ಜಯಿಸುವಾಗ ಆತನ ನಮ್ಮನ್ನು ಕೈ ಬಿಡೋದಿಲ್ಲ, ಆತನ ನಮ್ಮನ್ನು ನಡೆಸ್ತಾನೆ. ಹಿಂಜಾರಿ ಹೋಗೋದಕ್ಕಿಂತ ಆತನ ಜೊತೆ ನಡೆಯೋದೇ ಸಂತೋಷ ಮತ್ತು ಆಶೀರ್ವಾದ. ಅಂದರೆ ಖಂಡಿತವಾಗಿ ಪ್ರಾರಂಭದಲ್ಲಿ ಕಷ್ಟ, ನೋವು, ವೇದನೆ ಬರ್ಬೋದು.
ಅದು ಕಾಲಕ್ರಮೇಣವಾಗಿ ದೇವರು ಅದೇ ಕಷ್ಟದಲ್ಲಿ ನಡೆಸುವುದಿಲ್ಲ. ಹೌದು, ಅದೇ ವೇದನೆ ಅದೇ ದುಃಖದಲ್ಲಿ ನಮ್ಮನ್ನು ನಡೆಸುವುದಿಲ್ಲ. ದೇವರು ಒಂದು ಅದನ್ನ ಒಂದು ಬಿಡುಗಡೆ ಕೊಡ್ತಾನೆ, ಒಂದು ಆಶೀರ್ವಾದ ಮುಂದುಗಡೆ. ಕೆಲವು ಸರಿ ನಮಗೂ ಪರೀಕ್ಷೆಗಳು ಬರುತ್ತೆ, ದೇವರು ನಮಗೂ ಪರೀಕ್ಷೆಗಳು ಇಡ್ತಾರೆ. ಒಂದ್ ಕಡೆ ಶತ್ರು ಕೂಡ ಶೋಧನೆಗಳು ತಗೋಬರ್ತಾನೆ. ನಾವು ನಿಂತಾಗ ದೇವರು ನಮ್ಮ ಪಕ್ಷದಲ್ಲಿ ಇರ್ತಾರೆ, ಖಂಡಿತವಾಗಿ ನಮಗೆ ಜಯ ಕೊಡ್ತಾರೆ. ನಾವು ಹೋಗ್ಬಿಟ್ರೆ ಶತ್ರು ಜಯಿಸ್ಬಿಡ್ತಾನೆ, ಖಂಡಿತವಾಗಿ ದೇವ್ರು ನಮ್ಮ ದೂಷಣೆಗೊಳಗಾಗುತ್ತೆ. ಅದರಿಂದ ಕರೆ ಇದೆಯಾ, ಮರಣ ಬಂದರೂ ಪರವಾಗಿಲ್ಲ, ಯೇಸುವೆ ನೀವು ನಮ್ಮನ್ನು ನಡೆಸಿ ನಿಮ್ಮ ಸೇವೆ ನಾವು ಮಾಡ್ತೀವಿ ಅಂತ ನಿಂತಾಗ ಆತನ ನಂಬಿಗಸ್ತನ ಕೈ ಬಿಡೋದಿಲ್ಲ. ಆ ನಂಬಿಕೆಯಿಂದ ನಿಂತು ಸೇವೆ ಮಾಡೋರು ಫಲ ನೋಡ್ತಾರೆ, ಅವ್ರನ್ನೂ ದೇವರು ಆಶೀರ್ವದಿಸ್ತಾರೆ. ಹಿಂಜಾರಿ ಹೋಗೋರು ಹಿಂಜಾರಿ ಹೋಗ್ತಾರೆ, ಮತ್ತೆ ಅವಮಾನಗಳು ಪಡ್ತಾರೆ, ಕಷ್ಟನೂ ಬರುತ್ತೆ. ದೇವ್ರ ಮುಂದೆ ಧೈರ್ಯವಾಗಿ ನಿಲ್ಲೋದಕ್ಕೂ ಕೂಡ ಆಗೋದಿಲ್ಲ. ಅಂದ್ರೆ ವಾಕ್ಯ ಕೂಡ ಹೇಳ್ತದಲ್ಲ, ನೇಗಿಲ ಮೇಲೆ ಕೈ ಇಟ್ಟು ಹಿಂದಕ್ಕೆ ನೋಡೋನು ದೇವರ ರಾಜ್ಯಕ್ಕೆ ಯೋಗ್ಯನಲ್ಲ ಅಂತ. ಆ ಪ್ರಕಾರ ಯಾಕಂದ್ರೆ ದೇವರು ಕರೆದ ದೇವರು ನಂಬಿಗಸ್ತನು, ಅದ್ರ ಖಂಡಿತವಾಗಿ ನಡೆಸುವನಾಗಿದೆ. ನನಗೆ ಗೊತ್ತಿರೋ ಪ್ರಕಾರ ದೇವ್ರಿಗಂತ ಬಂದವರು ಹಿಂಜಾರಿ ಹೋಗೋದಿಲ್ಲ. ಅವ್ರ ಹೆಸರಿಗೂ ಅವ್ರ ಜೀವನ ಅವ್ರ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಯಾರಾದರೂ ಸೇವೆಗೆ ಬಂದಿದ್ದಾರೆ, ಅವರು ಶೋಧನೆಗಳು ಬಂದರೆ ನನ್ನ ಅನುಭವದಲ್ಲಿ ಅವ್ರು ಹಿಂದೆ ಹೋಗ್ಬಿಡ್ತಾರೆ. ದೇವರು ಕರೆ ಇದ್ದು ಉದ್ದೇಶ ಪರ್ಪಸ್ ಗೊತ್ತಾಗ್ಬಿಟ್ಮೇಲೆ ಶೋಧನೆಗಳು ಬಂದರೂ ಅವನು ಹೋಗೋದಿಲ್ಲ. ಯಾಕೆ ಕರೆದಿರೋದು ದೇವರು ನಡೆಸ್ತಾನೆ ಅನ್ನೋ ನಂಬಿಕೆ ಇರುತ್ತೆ. ಅವರು ಸಾಯೋದಕ್ಕೂ ರೆಡಿ ಇರ್ತಾರೆ. ನಾವು ಹಾಗೇನೆ, ದೇವರ ಮರಣ ಬಂದರೂ ಪರವಾಗಿಲ್ಲ, ಅದ್ರ ಹಿಂದೆ ಮಾತ್ರ ಹೋಗೋದಿಲ್ಲ. ಬದುಕಿದ್ರೆ ಮಾತ್ರ ಸುಮ್ಮನೆ ಬದುಕಿರಬಾರ್ದು, ಏನಾದರೂ ಒಂದು ನೆರವೇರಿಸಿನೇ ಪರಲೋಕಕ್ಕೆ ಬರಬೇಕು. ಆ ಒಂದು ಉದ್ದೇಶ, ಒಂದು ವೈರಾಗ್ಯ. ಖಂಡಿತ. ಫಸ್ಟ್ ಈ ಆಸ್ತರ ಟಿ ವಿಯಲ್ಲಿ ಬಂದು ಸುವಾರ್ತಿಕ ಈ ಕಾರ್ಯಕ್ರಮದಲ್ಲಿ ತಮ್ಮ ಅನುಭವ ಸಾಕ್ಷಿ ಹೇಳಿದ್ದೀರಿ. ಖಂಡಿತವಾಗಿ ನಿಮ್ಮ ಸೇವೆ, ನಿಮ್ಮ ಸೇವೆಯನ್ನು ನಿಮ್ಮ ಕುಟುಂಬ ದೇವರ ಆಶೀರ್ವಾದ ಮಾಡಲಿ. ನಿಮ್ಮ ಹೃದಯದೆಲ್ಲ ಬಯಕೆ ಏನಿದೆ, ಏನೆಲ್ಲ ನಿಮ್ಮ ಮುಂದೆ ದರ್ಶನಗಳನ್ನ ಇಟ್ಟುಕೊಂಡಿದ್ದೀರಿ, ದೇವರದೆಲ್ಲ ನೆರವೇರಿಸಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಪ್ರಾಂತ್ಯ ವಿಸ್ತರಿಸಲಿ. ಕರ್ನಾಟಕ ರಾಜ್ಯದೆಲ್ಲೆಡ ನಿಮ್ಮ ಸಭೆಗಳು, ಆತ್ಮಿಕ ಸಭೆ ಸ್ಥಾಪನೆ ಆಗಿ ದೇವರ ರಾಜ್ಯ ಬಲವಾಗಿ ನಿಮ್ಮ ಮೇಲೆ ಕಟ್ಟಲ್ಪಡಲಿ ಅಂತ ನಮ್ಮ ಪ್ರಾರ್ಥನೆ ಆಗಿದೆ. ಪ್ರಾರ್ಥನೆ ನಮ್ಮ ಮಧ್ಯದಲ್ಲಿ ಬಂದದ್ದಕ್ಕಾಗಿ ದೇವರಿಗೆ ತಿರುಗಾವತ್ತು ನಿಮ್ಮನ್ನು ಧನ್ಯವಾದ ಹೇಳ್ತೇನೆ. ಸಂತೋಷ. ನಮ್ಮ ವೀಕ್ಷಕರು ಏನಾದರೂ ಹೇಳಲಿಕ್ಕಿದೆ? ವೀಕ್ಷಕರು, ನೀವು ಈ ಸಾಕ್ಷಿ ಯಾರಿಗೆಲ್ಲ ಆಶೀರ್ವಾದವಾಗಿದೆಯೋ, ಯಾರಿಗೆಲ್ಲ ಈ ಸಾಕ್ಷಿ ಸಂತೋಷವಾಯಿತು, ದೇವರ ನಾಮ ಮಹಿಮೆಗೊಳ್ಳಿ. ನಾನೇನು ಅಲ್ಲದವನಾಗಿದ್ದೆ, ದೇವ್ರ ವಾಕ್ಯ ಹೇಳ್ತದೆ, ಅದನ್ನು ದೀನನನ್ನು ಧೂಳಿನಿಂದ ಎತ್ತಿ, ದರಿದ್ರನನ್ನು ತಿಪ್ಪೆಯಿಂದ ಎತ್ತಿ ಮಹಿಮಾಸನದಲ್ಲಿ ಕುಳ್ಳಿರಿಸುವ ದೇವರು. ಏನೂ ಗೊತ್ತಿಲ್ಲದೆ ನನ್ನ 9ನೇ ಕ್ಲಾಸ್ಗೆ ಡಿಸ್ಕಂಟಿನ್ಯೂ ಆಗಿ ಸಾಧಾರಣವಾಗಿ ಒಂದು ಕೆಲಸ ಮಾಡ್ತಾಯಿದ್ದ ನನ್ನನ್ನು ದೇವರು ಆರಿಸಿಕೊಂಡು ತೆಗೆದು ಇಂದು ಒಂದು ಸೇವಕನಾಗಿ ದೇವರಿಟ್ಟು ಅನೇಕರಿಗೆ ದೇವರು ಉಪಯೋಗಿಸೋದಾದರೆ ನಿಮ್ಮನ್ನು ಪರಲೋಕದ ದೇವರು ಉಪಯೋಗಿಸುವವನಾಗಿದ್ದಾನೆ. ನಿಮ್ಮನ್ನು ಪರಲೋಕದ ದೇವರು ಅನೇಕರಿಗೆ ನಿಮ್ಮನ್ನು ಆಶೀರ್ವಾದವಾಗಿ ಇಡುವನಾಗಿದ್ದಾನೆ. ಯಾರನ್ನು ದೇವರು ಕರೆಯುತ್ತಾರೋ ಅವ್ರನ್ನ ದೇವರು ಕೈ ಬಿಡೋದಿಲ್ಲ. ಯಾರೆಲ್ಲ ದೇವರನ್ನು ನಂಬಿಕೊಂಡಿರ್ತಾರೋ ಅವ್ರು ಯಾರನ್ನೂ ದೇವರು ಕೈ ಬಿಡೋದಿಲ್ಲ. ಕೊನೆಯವರೆಗೂ ಆತನು ಹೇಗೆ ಯುಗದ ಸಮಾಪ್ತಿಯವರೆಗೂ ನಾನು ನಿಮ್ಮ ಸಂಗಡ ಇರುತ್ತೇನೆ ಎಂದು ವಾಗ್ದಾನ ಮಾಡಿದ್ದಾನೋ, ಕರೆದವರ ಸಂಗಡ, ಆರಿಸಿಕೊಂಡವರ ಸಂಗಡ ಯಾವಾಗಲೂ ನಿಂತು ಆತನ ಜೊತೆ ನಿಂತು ನಡೆಸುವ ದೇವರಾಗಿದ್ದಾನೆ. ನಂಬಿ ನಿಮ್ಮನ್ನು ಒಪ್ಪಿಸಿಕೊಡಿ. ದೇವರು ನಿಮ್ಮ ಜೀವಿತದಲ್ಲೂ ನಿಮ್ಮ ಕುಟುಂಬಗಳಲ್ಲೂ ದೊಡ್ಡ ಕಾರ್ಯಗಳನ್ನು ಮಾಡುವನಾಗಿದ್ದಾನೆ. ಆಮೇಲೆ ಥ್ಯಾಂಕ್ ಯು ಬಸ್. ದೇವರನ್ನು ಆಶೀರ್ವಾದ ಮಾಡಿ. ಪ್ರಿಯ ಆಸ್ತರ ವೀಕ್ಷಕರೇ, ಸುವಾರ್ತಿಕ ಈ ಕಾರ್ಯಕ್ರಮದಲ್ಲಿ ನಮ್ಮ ಮಧ್ಯದಲ್ಲಿ ಬೆಂಗಳೂರಿನಲ್ಲಿ ಬಂದಂಥ ಫಸ್ಟ್ ಜಾನ್ ವಿ ಇವರ ಸಾಕ್ಷಿಯನ್ನು ಕೇಳಿದಿರಿ. ಖಂಡಿತವಾಗಿ ಇದು ನಿಮಗೆ ಆಶೀರ್ವಾದವಾಗಿದ್ದನ್ನು ನಂಬ್ತೇವೆ. ಅವರಿಗಾಗಿ, ಅವರ ಕುಟುಂಬಕ್ಕಾಗಿ, ಅವರ ಸೇವೆಗಾಗಿ ನೀವು ಕೂಡ ಸತತವಾಗಿ ಪ್ರಾರ್ಥನೆ ಮಾಡಿರಿ. ಅವರ ಮೂಲಕ ಕೂಡ ದೇವರಾಜ್ಯ ಬೆಳೆಯಬೇಕು, ದೇವರಾಜ್ಯ ವಿಸ್ತರಿಸಲ್ಪಡಬೇಕು, ಲಕ್ಷಾಂತರ ಆತ್ಮ ದೇವರಾಜ್ಯಕ್ಕೆ ಬರಬೇಕು. ನೀವು ಅದಕ್ಕಾಗಿ ಪ್ರಾರ್ಥನೆ ಮಾಡಿರಿ. ಇಷ್ಟ ತನಕ ಈ ಆಸ್ತರ ಟಿ ವಿಯಲ್ಲಿ ಈ ಸುವಾರ್ತೆ ಕಾರ್ಯಕ್ರಮ ವೀಕ್ಷಿಸಿದ್ದರೆ ದೇವರು ನಿಮ್ಮನ್ನು ಕೂಡ ಆಶೀರ್ವಾದ ಮಾಡಲಿ. ವಂದನೆಗಳು.